श्रीनिवासं प्रशान्तम् समुत्थाय प्रातर्हृदि वन्दनीयम् दृढां भक्तिमास्थाय गुरोरस्मात्मनिष्ठम् स्मरामि सदा सद्गुरुं ब्रह्मरूपम् स्मरामि सदा सद्गुरुं ब्रह्मरूपम् गुरोर्सिद्धरामैकनिष्ठं सुशिष्यम् जनानां प्रियं दुर्जनानामपि उद्धारकम् सुप्रीतिदानेन जितं सर्वलोकम् नमामैक्यभक्त्या श्रीगणेशाभमूर्तिम् नमामैक्यभक्त्या श्रीगणेशाभमूर्तिम् गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಮಹಾರಾಜರಲ್ಲಿ ನನ್ನ ಭಕ್ತಿಯುತ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಾಂತ ಕೇಸರಿ ಎಂತಹ ಬಿರುದು, ವೇದಾಂತವನ್ನ ಅರೆದು ಕುಡಿದು ಕೇಸರಿ ಅಂದ್ರೆ ಸಿಂಹ ಗರ್ಜನೆ ಮಾಡಿ ನಮ್ಮ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನದ ಕಣ್ಣನ್ನ ತರಿಸಿರ್ತಕ್ಕಂತಹ ಪರಮ ಪೂಜ್ಯನೀಯರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ದಿವ್ಯ ಸ್ಮೃತಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ಏನು ಉಪಮೆ ಕೊಡಬೇಕು, ಶಬ್ದಗಳು ಕಡಿಮೆ ಬೀಳ್ತಾವೆ. ಆಗಲೇ ನಾವು ನೀವೆಲ್ಲರೂ ಸೇರಿ ಓಂ ನಮಃ ಶಿವಾಯಕ್ಕಿಂತ ಮುಂಚೆ ಸರ್ವಾಧಾರ ನಮಃ ಶಿವಾಯ ಎಲ್ಲ ಹೇಳ್ತಾ ಇದ್ವಲ್ಲ, ಆ ಎಲ್ಲ ಉಪಮೆಗಳು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರಿಗೆ ಸಲ್ಲುವಂಥವು. ಶಬ್ದಗಳು ಬಹಳ ಸಣ್ಣ ಆಗ್ಬಿಡ್ತಾವ ಅವ್ರು ವರ್ಣನೆ ಮಾಡ್ಲಿಕ್ಕೆ ಹೋದ್ರೆ. ಯಾಕಂದ್ರೆ ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಲೋಣಿ ಗ್ರಾಮದಲ್ಲಿ ಸ್ವಾಮೀಜಿ ಒಬ್ಬರು ಪಾಟೀಲ್ ಅಂತ ಲೈಬ್ರರಿಯನ್ನಿದ್ದಾರೆ. ಅವಾಗ ಸುಮಾರು ಒಂದು 30 ವರ್ಷಗಳ ಹಿಂದಿನ ಮಾತು. ಶಾಲೆ ಪಟಾಂಗಣ, ಈಗ ಸ್ವಾಮೀಜಿ ಬರ್ತಾರ ಕೇಳಬೇಕಾ, ಸಾವಿರಾರು ಜನರು ಸೇರಿದ್ದಾರೆ. ಸ್ವಾಮೀಜಿಯವ್ರ ಮೇಲೆ ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ರು ಅವರೆಲ್ಲ. ಸ್ವಾಮೀಜಿಯವರು ಏನು ಹೇಳಬೇಕಾ ಸುಮ್ಮನೆ ಕೂತಿದ್ರು, ಎಲ್ಲೂ ನೋಡಿಲ್ಲ, ಏನು ಇದು ನಂದು ಅಲ್ಲೇ ಅಲ್ಲ, ನಂಗೆ ಸಂಬಂಧ ಪಟ್ಟಿಲ್ಲ ಅಂತ. ಇದು ಯಾರ್ದೋ ಬಗ್ಗೆ ಮಾತಾಡ್ಲಿಕ್ಕತ್ತಾರೆ, ಯಾರ್ದೋ ಮನೆ ಸುದ್ದಿ ಇರಬೇಕಂತ ತಮ್ಗೇನು ಸಂಬಂಧ ಇಲ್ಲದಂಗೆ ಸುಮ್ಮನೆ ಕೂತರು. ಖರೇ ಜ್ಞಾನಿಯ ಲಕ್ಷಣ. ಖರೇ ಜ್ಞಾನಿಗೆ ಹೊಗಳಿಕ್ಕೆ ಹೋದ್ರೆ ಕಸಿವಿಸಿ ಆಗ್ತದೆ. ನಮ್ಮಂಥವ್ರು ಯಾರು ಮಾಡಿದ್ರೆ ಅದು ಯಾಕ್ರಿ ಇನ್ನೊಂದೆರಡು ಹೇಳ್ರಲ್ಲ, ಹಂಗೆ ಇಷ್ಟೇ ಹೇಳಿರೆ ಅದು ಮರ್ತಿರಿ ನೋಡ್ರಿ, ಮತ್ತೆ ಚೀಟಿ ಬರೆದು ಕಳಿಸ್ತಾರೆ. ಸ್ವಾಮೀಜಿಯವ್ರು ಅಂಥ ಪುಸ್ತಕ ಅವ್ರ ಮೇಲೆ ಬರೆದಾರ ಕವನಗಳಂದ್ರು ನನಗೆ ಸಂಬಂಧ ಇಲ್ದಂಗೆ ಸುಮ್ಮ ಕೂತಿದ್ರು. ಕೊನೆಗೆ ಅವ್ರು ಹೇಳೋದು ಹಾಗೆ ಎಲ್ಲ ಹೇಳಿದರು. ಅವರು ಯಾಕೆ ಸುಮ್ಮ ಕೂಡ್ತಾರಂದ್ರೆ ಇವ್ರದ್ದು ಇವ್ರದ್ದು ಪಾಪ ಇಷ್ಟರೇ ಮಾಡಿ ಹೆಂಗರೆ ಮಾಡಿ ಈ ಭಕ್ತಿ ಮಾರ್ಗಕ್ಕೆ ಬರಲಿ ಅಂತ ಪ್ರೋತ್ಸಾಹ ಕೊಟ್ಟು ಸುಮ್ಮ ಕೂತಿರ್ತಾರೆ. ಕೊನೆಗೆ ಅವರೇ ಹೇಳಿದರು, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಸೊನ್ನೆ ಒಳಗೆ ಏನು ಆನಂದದ ಅದು ಸಂಖ್ಯೆ ಒಳಗಿಲ್ಲ, ಶೂನ್ಯ ಒಳಗೆ ಏನು ಆನಂದದ ಅದು ಯಾವುದೇ ಸಂಖ್ಯೆ ನೀವು ಹೇಳ್ರಿ. 10 100 1000 ಅಂದರೆ ನೀವು ಅಂಕಿ ಒಳಗೆ ಹಿಡಿತೊಳಗೆ ಬಂದಂಗೆ ಆಯ್ತಲ್ಲ. ಅಮರ್ಯಾದಿತ ಆಗಿರತಕ್ಕಂತಹ ಆ ಸದ್ವಸ್ತುವಿನ ಕಂಡುಕೊಂಡವರು
ಯಾರು ಟು ನೋ ಈಸ್ ಟು ಬಿ ಅಂತ ಹೇಳ್ತಾರೆ, ಆ ವಸ್ತುವನ್ನು ಕಂಡುಕೊಂಡವರು ಆ ವಸ್ತುವೇ ಆಗ್ತಾರಂತ ಶಾಸ್ತ್ರ ಹೇಳ್ತಾರೆ. ಹಾಗೆ ಬಯಲೊಳಗೆ ಬಯಲು ಅಂತ ಹೇಳಿದ್ರಲ್ಲ, ಹಂಗೆ ಆ ನಿರಾಕಾರ ಎಲ್ಲಿ ಅವ್ಯಕ್ತವಾಗಿರತಕ್ಕಂತಹ ಒಂದು ಸ್ಥಿತಿಯಿಂದ ವ್ಯಕ್ತ ಆಗಿ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಶ್ರಮಿಸಿ ಅವ್ರಿಗೇನು ತಮ್ಮ ಆನಂದವಾಗಿ ತಾವು ಆನಂದದಿಂದ ಇರಬಹುದಾಗಿತ್ತು ಅಂದರೂ ಲಕ್ಷಾಂತರ ಜನರಿಗೆ ಮಾರ್ಗ ತೋರಿಸಿ ದಾರಿ ದೀಪವಾಗಿ ಈಗ ಅವ್ಯಕ್ತದಿಂದ ಬಂದು ಮತ್ತೆ ಅವ್ಯಕ್ತ ಸೇರಿದ್ದಾರೆ. ಅವರು ಎಲ್ಲಿ ಹೋಗಿಲ್ಲ, ಎಲ್ಲಿ ಹೋಗ್ತಾರೆ? ಒಂದು ಸಲ ವಿನೋಬಾ ಭಾವೆ ಅವರು ಗಾಂಧೀಜಿಯವ್ರಿಗೆ ತಮ್ಮ ಗುರು ಅಂತ ಮಾನಿಸ್ಕೊಂಡಿದ್ದವರು. ಗಾಂಧೀಜಿಯವರು ದೇಹ ಬಿಟ್ಟ ಮೇಲೆ ಅವ್ರ ಕಣ್ಣೀರು ಬರಲೇ ಇಲ್ಲ. ಎಲ್ಲರೂ ಕೇಳಿದ್ರಿ, ಯಾಕ್ರಿ ನಿಮ್ಮ ಗುರುಗಳು ದೇಹ ಬಿಟ್ಟ ಮೇಲೆ ನಿಮ್ಗೇನು ಕಣ್ಣೀರು ಬರಲಿಲ್ಲ, ಯಾಕೆ ದುಃಖ ಆಗಲಿಲ್ಲೇನು ಅಂತ ಕೇಳಿದರು. ಆವಾಗ ಭಾಳ ಮಾರ್ಮಿಕ ಉತ್ತರ, ಅದು ನಿಮ್ಮೆಲ್ಲರಿಗೆ ಒಂದು ರೀತಿಯಿಂದ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು. ಅವರು ವಿನೋಬಾ ಭಾವೆ ಹೇಳ್ತಾರೆ, ಆವಾಗ ಮಹಾತ್ಮರವ್ರಿಗೆ ಕಾಣಬೇಕಂದ್ರೆ ಅವ್ರು ಎಲ್ಲಿ ದಿಲ್ಲಿಯೊಳಗಿದ್ದಾರೋ, ವರ್ಧಾಕಿದ್ದಾರೋ, ಮತ್ತು ಯಾವುದೋ ನೌಖಾಲಿನೋ ಎಲ್ಲಿದ್ದಾರೋ ಅಲ್ಲಿ ಹುಡುಕ್ಯಾಡ್ಕೊಂಡು ಹೋಗಬೇಕಾಗಿತ್ತು. ಈಗ ಅವರು ನಿರ್ಗುಣ ಒಳಗೆ ಸೇರಿಬಿಟ್ಟಾರ, ನಾ ಕಣ್ಣು ಮುಚ್ಕೊಂಡ್ರೆ ನನ್ನ ಹೃದಯ ಒಳಗೆ ಬಂದು ಕೂಡ್ತಾರಂತ. ಆಗಲೇ ನೀವು ಹೇಳಿದ್ರಲ್ಲ, ಹೃದಯವಾಸಿ ನಮಃ ಶಿವಾಯ, ಹಂಗೆ ನಿಮ್ಮೆಲ್ಲರ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿಯೇ ವಾಸ ಆಗಿರ್ತಕ್ಕಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ನೆನಹು. ಅವರು ನಾವೆಷ್ಟು ಭಾಗ್ಯವಂತರಂದ್ರೆ, ಅವರು ಇದ್ದಾಗ ಅವರ ದರ್ಶನ, ಸ್ಪರ್ಶನ, ಸಂಭಾಷಣಕ್ಕೆ ನಮ್ಗೆ ಅನುಕೂಲ ಆಯ್ತಲ್ಲ, ಅವ್ರ ಕಣ್ತುಂಬ ನೋಡಿವಲ್ಲ, ಕಿವಿ ತುಂಬ ಅವರ ಮಾತುಗಳನ್ನು ಆಲಿಸಿವಲ್ಲ ಅನ್ನೋದೇ ಒಂದು ದೊಡ್ಡ ಸಮಾಧಾನದ ಸಂಗತಿ. ಅಂತಹ ಪೂಜ್ಯರಲ್ಲಿ ಮತ್ತೊಮ್ಮೆ ನನ್ನ ಭಕ್ತಿಯುತ ಪ್ರಣಾಮಗಳನ್ನು ಸಲ್ಲಿಸಿ, ನಿಮ್ಮೆಲ್ಲರಿಗೂ ಸೇರಿಸಿ ಆ ಏನು ಲೀಗಸಿ ಅದಲ್ಲ, ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಏನು ನಡೆಸ್ಕೊಂಡ್ರು. ಯಾಕಂದರೆ ಶ್ರವಣ ಬಹಳ ಮುಖ್ಯವಾದ ಸಾಧನ. ಈ ಅಧ್ಯಾತ್ಮದಲ್ಲಿ ನಾವೇನು ಕೇಳ್ತೀವೋ, ಕೇಳಿ ಏನು ಮನನ ಮಾಡ್ತೀವೋ, ಮನನ ಮಾಡಿ ಏನು ನಿಧಿಧ್ಯಾಸ ಮಾಡ್ತೀವೋ, ಆ ನಿಧಿಧ್ಯಾಸ ಮಾಡಿ ಅದೇ ಸಾಕ್ಷಾತ್ ಆಗೋದೇ ಸಾಕ್ಷಾತ್ಕಾರ. ಅದನ್ನು ಹೇಗೆ ಪರಂಪರೆಯಿಂದ, ಗುರು ಶಿಷ್ಯ ಪರಂಪರೆಯಿಂದ ಬಂದಿದೆ, ಅದನ್ನು ಬಹಳ ಮುತುವರ್ಜಿ ವಹಿಸಿ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರಿಗೂ ಸೇರಿಸಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ನನ್ನ ಭಕ್ತಿಯುತ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ, ಅನೇಕ ಯತಿಗಳು ಇಲ್ಲಿದ್ದಾರೆ, ಅವರ ಶ್ರೀಚರಣಗಳಲ್ಲಿ ಪಡಮೊಟ್ಟು ಸೇರಿರ್ತಕ್ಕಂಥ ಆತ್ಮಬಂಧುಗಳೇ, ಶ್ರದ್ಧೆಯ ತಾಯಿಂದಿರೆ, ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿ. ಪುರಂದರ ದಾಸರ ಅವರ ಜೀವನ ಚರಿತೆ ನಿಮ್ಗೆ ಗೊತ್ತದ. ಒಬ್ಬವ ಅತ್ಯಂತ ಲೋಭಿ, ಅತ್ಯಂತ ಮೋಹಿ ವ್ಯಕ್ತಿ ಹ್ಯಾಂಗೆ ಪರಿವರ್ತನ ಆದ ಆ ಕಥೆ ನಿಮಗೆಲ್ಲರೂ ಗೊತ್ತಿದೆ. ನವಕೋಟಿ ನಾರಾಯಣ ಇರತಕ್ಕಂತಹ ಒಬ್ಬ ವ್ಯಕ್ತಿ, ಅವ್ನಿಗೆ ಎದಕ್ಕೆ ಬೇಕ್ರಿ? ನಾವು ಅಂತೀವಿ ನೋಡ್ರಿ, ದೇವ್ರು ಕೊಟ್ಟಾನ್ರಿ, ಕೊಟ್ಟ ಮರ್ತಾನ. ಹೌದು ಹೊಲಿ, ಕೊಟ್ಟವನು ಮರ್ತಾನ, ತೊಗೊಂಡವನು ಮೊದಲ ಮರೆತುಬಿಟ್ಟಾನ. ನಮಗೆ ಯಾವಾಗರೇ ಏನಾದರೆ ಕಡಿಮೆ ಬಿದ್ದರೆ ದೇವ್ರು ಯಾವಾಗ ಆಗ್ತೀವಿ? ಭಾಳ ಕಾಟ ನಡತದ್ರಿ ಮನ್ಯಾಗ, ದೇವರು ಅಲ್ಲ ಇವನು ದೇವರು ಬೇರೆ ಕೆಲಸ ಏನೇ ನಿಮ್ಗೆ ಕಾಡ ಕೊಡೋದು. ದೇವ್ರ ಕಾಡುವುದಿಲ್ಲಯ್ಯ, ದೇವರು ಬೇಡುವುದಿಲ್ಲಯ್ಯ ಅಂತ ಹೇಳ್ತಾರೆ. ಹಂಗೆ ನಮ್ಗೆ ಏನಾರೇ ಕಾಟ ಶುರು ಆದ ಕೂಡಲೇ ಎಲ್ಲ ನೆನಪಿಗೆ ಬರ್ತದೆ ನೋಡ್ರಿ. ಹಾಗೆ ಪುರಂದರ ದಾಸರಿಗೆ ಏನೂ ಕಡಿಮೆ ಇರಲಿಲ್ಲ. ಲೌಕಿಕವಾಗಿ ಸುಂದರವಾದಂತಹ ಧರ್ಮಪತ್ನಿ ಇದ್ಲು. ನವಕೋಟಿ ನಾರಾಯಣ ಈ ಊರಿಗೆ ಸಾಲ ಕೊಡುವಂತಹ ಆಸ್ತಿ ಎಲ್ಲ ಇದ್ದರು. ದೇವ್ರು ಹೆಂಗೆ ನೆನಪಾಗಬೇಕು ಅದರೊಳಗೆ ಎಲ್ಲ ಇದ್ದಾಗ ನೆನಪಾಗಂಗಿಲ್ಲ ರೀ ನಮ್ಗೆ. ನೋಡ್ರಿ ಏನಾರೇ ಆಯಿತು, ಉದಾಹರಣಾರ್ಥವಾಗಿ ಸ್ವಲ್ಪ ಏನಾರೇ ಏರುಪೇರಾಯಿತು, ಶರೀರೊಳಗೆ ತಾಪತ್ರಯ ಅದು, ಜಡ್ಡ ಬ್ಯಾನಿ ಬಂದು ಸೇರ್ಕೊಂತು, ರೋಗ ರುಜಿನಗಳು ಬಂದು ಡಾಕ್ಟರ್ ತಿರುಗಾಡ್ತೀನಿ, ಈ ಡಾಕ್ಟರ್ ಹೋಗ್ತೀವಿ, ವಾಲಿ ಡಾಕ್ಟರ್ ಏನು ಹೋದ್ರಿ, ಏನು ಕೈಗುಣ ಸರಿ, ಅಂಗಡಿ ಡಾಕ್ಟರ್ ಕಡೆ ಹೋಗ್ತೀವಿ, ಅಂಗಡಿ ಡಾಕ್ಟರ್ ಬೇಡ, ಅಲ್ಲಿ ಕನ್ನೂರು ಡಾಕ್ಟರ್ ಕಡೆ ಒಂದು, ಆ ಡಾಕ್ಟ್ರ್ ಏನು ಎಲ್ಲ ಮೊದಲು ಅಲೋಪತಿ ಮಾಡ್ತೀವಿ, ಆಮೇಲೆ ಅಲೋಪತಿ ಆಗಲಿಲ್ಲ ಆದರೂ ಹೋಮಿಯೋಪತಿಗೆ ಹೋಗ್ತೀವಿ, ಹೋಮಿಯೋಪತಿ ಆಗಲಿಲ್ಲ ಅಂದ್ರೆ ನೇಚುರೋಪತಿಗೆ ಹೋಗ್ತೀವಿ, ಈ ಎಲ್ಲ ಕಿತಾಪತಿ ಆದಮೇಲೆ ತಿರುಪತಿಗೆ ಹೋಗ್ತೀವಿ. ಹಾಗೆ ಒಬ್ಬ ವ್ಯಕ್ತಿ ಎಲ್ಲವೂ ಇದ್ದಾಗ ಯಾಕೆ ಈ ಕಡೆ ಹೊರಳಬೇಕು?
ಯೂ ಟರ್ನ್ ಅಂತಾರೆ ನೋಡ್ರಿ. ನಾವು ಹಂಗೆ ಸೀದಾ ಹೋಗ್ತಿರ್ತೀವಿ, 80 90 100 ಸ್ಪೀಡ್ಲೆ ಹೋಗ್ತಿರ್ತೀವಿ. ಆದ್ರೆ ನಮ್ಗೆ ಯೂ ಟರ್ನ್ ತೊಗೋಬೇಕಾಗಿದೆ, ಆ ಕಡೆ ಹೋಗ್ಬೇಕಾಗಿದೆ, ರಸ್ತೆ ಆ ಕಡೆ ಹೋಗ್ಬೇಕಾದ್ರೆ ಒಂದು ಯೂ ಟರ್ನ್ ತೊಗೋಬೇಕಲ್ಲ. ಅಧ್ಯಾತ್ಮ ಪರಮಾರ್ಥ ಅನ್ನೋದು ಈ ಯೂ ಟರ್ನ್ ನಾವು ಯಾವಾಗ ತೊಗೋತೀವಿ ಆವಾಗ. ಅಂದ್ರೆ ಪರಾಂಚ ಖಾಣಿ ವ್ಯತೃಣುತ್ ಸ್ವಯಂಭೂ. ನಮ್ಮ ಕಠೋಪನಿಷತ್ ಹೇಳ್ತದ, ಎಲ್ಲ ನಮ್ಮ ಇಂದ್ರಿಯಗಳು ಬಹಿರ್ಮುಖವಾಗಿ ಇವೆ ನೋಡ್ರಿ. ಕಣ್ಣು ಹೊರಗಿನ ನೋಡ್ತದ, ಯಾರು ಏನು ಯಾವಾಗ ಎಲ್ಲೆ ಎಂತ ಅದೆಲ್ಲ ಇನ್ಫಾರ್ಮೇಷನ್ ಹೋಗ್ತದೆ ಇಲ್ಲಿ. ಕಿವಿ ಹೊರಗಿನ ಶ್ರವಣ ಮಾಡ್ತದೆ. ಹಾಗೆ ಎಲ್ಲ ಇಂದ್ರಿಯಗಳು, ನಾಲಿಗೆ ಆಗಲಿ ಚರ್ಮ ಆಗಲಿ, ಇವೆಲ್ಲ ಬಹಿ ಪ್ರಪಂಚದ ವಿಷಯಗಳನ್ನು ನಮಗೆ ತಿಳಿಸ್ತದ. ಆದರೆ ಕಶ್ಚಿತ್ ಧೀರ, ಯಾವನೋ ಒಬ್ಬ ಧೀರ ಆ ಮನಸ್ಸನ್ನು, ಹೊರಗಡೆ ಹೋಗಿರ್ತಕ್ಕಂತಹ ಆ ಇಂದ್ರಿಯಗಳ ಅರಿವನ್ನು ಒಳಮುಖ ಮಾಡಿ ಯೂ ಟರ್ನ್ ತಗೊಂಡು ಒಳಗಡೆ ಇರತಕ್ಕಂತಹ ನಿಮ್ಮೆಲ್ಲರಲ್ಲಿಯೂ ಇರತಕ್ಕಂತಹ ಆ ಪರವಸ್ತುವನ್ನು, ಪರಮಾತ್ಮದ ನಿಜ ಸ್ಥಾನವನ್ನು ಅರಿತು ಅಲ್ಲೇ ಪಹುಡಿಸಿ ಆನಂದದಿಂದ ಇರ್ತಾನೆ. ಅಂತಹ ಒಂದು ಘಟನೆ ನಡಿಬೇಕಾದ್ರೆ ನಮ್ದು ಹೆಂಗಂದ್ರೆ, ಏನಪ್ಪ ಅಂದ್ರೆ ನಡೆದದ ಎಲ್ಲಿಗೆ ಹತ್ತದ ನಮ್ಗೇನ್ರಿ, ನಾವು ಭಗವಂತ ಅವನ ಕೈ ಹಿಡಿದು ಮಾಡಿಸ್ಬೇಕು. ಹೌದಾ ಹುಲಿಯ ಪ್ರಪಂಚಕ್ಕೆ ಹಿಂಗೆ ಅಂತೇನು ಕೈ ಹಿಡಿದು ಮಾಡಿಸ್ಬೇಕಂತ. ನಮ್ಮ ಗುರುಗಳು ಹೇಳ್ತಿದ್ರು, ಏನು ಮನ್ಯಾಗ ಒಂದು ಮಗಳ ಮದುವೆ ಆಗಲಿಲ್ಲ, ಈ ಕಡೆ ಸಂಬಂಧ ನೋಡ್ತೀರಿ, ಆ ಊರಿಗೆ ನೋಡ್ತೀರಿ, ಎಷ್ಟು ಪ್ರಯತ್ನ ಮಾಡ್ತೀರಿಲ್ರಿ. ಚಪ್ಪಲಿ ಸೋದು ಹೋದ್ರು ಚಿಂತಿಲ್ಲ, ಖರೆ ಅದು ಬಿಡ್ತೀರಿ. ಏನ್ರಿಪ್ಪ ಪ್ರಯತ್ನ ಮಾಡೀವಿ, ಏನು ಮನ್ಯಾಗ ಇಟ್ಕೊಂಡು ಕೊಡ್ತೀರಿ, ಇಲ್ಲ ಪ್ರಯತ್ನ ಮಾಡ್ತೀವಲ್ಲ. ಹಂಗೆ ಪರಮಾರ್ಥಕ್ಕೆ ಮಹಾರಾಜರು ಹೇಳ್ತಾ ಇದ್ರು, ನಮ್ಮ ಪ್ರಪಂಚ ಪ್ರಾರಬ್ಧಕ್ಕೆ ಒಪ್ಪಿಸಿ ಪರಮಾರ್ಥ ಮಾತ್ರ ಪ್ರಯತ್ನದಿಂದ ಮಾಡಬೇಕು. ನಮ್ಮ ನಿಜವಾದ ಕರ್ತವ್ಯ ಏನಂದ್ರೆ, ನಾವು ನಮ್ಮ ಎಲ್ಲ ಕಷ್ಟಗಳು, ನಮ್ಮ ದುಃಖಗಳು, ದುಮ್ಮಾನಗಳು ಎಲ್ಲ ದೂರ ಆಗಬೇಕು. ನಮ್ಗೆ ಆತ್ಯಂತಿಕ ದುಃಖ ನಿವೃತ್ತಿ ಆಗಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು. ಆ ಪರಮಾನಂದ ಪ್ರಾಪ್ತಿ ಸಲುವಾಗಿ ಹೊಡೆದಾಡಬೇಕು, ಬಡದಾಡಬೇಕು. ಇಲ್ಲಾಂದ್ರೆ ನಮ್ದು ಹೊಡೆದಾಟ ಬೇರೆ ಕೆರೆನಿರಿ. ನಮ್ಮದು ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ಈ ಧರೆಯ ಭೋಗವನಿಗೆ ಗುರುಪಾದ ಸೇವೆಗೆ ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಅಲ್ಲೇ ಇರ್ತೀರಾ. ಸಂತ ಕೇಳ್ಯಾರ, ಈ ಧರೆಯ ಭೋಗವ ನೀಗಿ ಗುರುಪಾದ ಸೇವೆಗೆ ಬರ್ತೀರಾ, ಏನಲ್ಲೇ ಸೀರಿಯಲ್ ನೋಡ್ಕೋತ ಇರ್ತೀರಾ. ನಿಜವಾಗ್ಲೂ ಬಹಳ ಧನ್ಯರು, ಪರಮ ಪೂಜ್ಯರು ಇಲ್ಲಿ ಓಡಾಡಿರ್ತಕ್ಕಂತಹ, ಅವರು ವಾಸಿಸತಕ್ಕಂತಹ ಈ ಸ್ಥಾನಕ್ಕೆ ಬರಬೇಕಂದ್ರ ಯಾವುದೋ ಒಂದು ಪುಣ್ಯ ವಿಶೇಷ ಇರಬೇಕು. ಆಚಾರ್ಯರು ಹೇಳ್ತಾರ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಜಗತ್ತಿನಲ್ಲಿ ಎಲ್ಲವೂ ಸಿಗಬಹುದ್ರಿ. ಭೋಗ ಭಾಗ್ಯ ಸಿಗಿರ್ಬಹುದು, ಕೀರ್ತಿ ಸಿಗಬಹುದು, ದುಡ್ಡು ಧಾವತಿ ಸಿಗ್ಬೋದು, ಕಾಳ ಕಡಿ ಎಲ್ಲ ಸಿಗ್ಬೋದು, ಜಮೀನು ಸಿಗ್ಬೋದು, ಮತ್ತೇನಂತೀರಿ ಎಲ್ಲ ಸಿಗ್ಬೋದು ರೀ. ಆದರೆ ಒಬ್ಬರ ಸತ್ಪುರುಷರ ಸಹವಾಸ ಸಿಗೋದು, ಅದನ್ನು ಬ್ರಹ್ಮನಿಷ್ಠ ಸದ್ಗುರುಗಳ ಸಹವಾಸ ಸಿಗೋದು ಯಾವುದೋ ಒಂದು ಜನ್ಮದ ವಿಶೇಷ. ಅಂತಹ ಪುಣ್ಯ ಸ್ಥಳದಲ್ಲಿ ವಾಸಿಸ್ತಾ ಇದ್ದೀವಿ. ಇದು ಎಂತಹ ಒಂದು ಅಮೋಘವಾದಂತಹ ಸಂಗತಿ. ಇದು ಬರಬೇಕು. ಇಲ್ಲಿ ಬೀಸಿರ್ತಕ್ಕಂತಹ ಗಾಳಿ ನಮ್ಮ ಮೈಗೆ ತಾಕ್ತಂದ್ರೆ ನಮ್ಮ ಜನ್ಮ ಪುಣ್ಯ ಪಾವನ ಆಗ್ತದೆ. ಅಂತಹ ಸತ್ಪುರುಷರ ನೆಲೆಸಿರ್ತಕ್ಕಂತಹ ವಾಸ್ತು ಇದು. ಆತ್ಮೀಯರೇ, ಪುರಂದರದಾಸರ ಉಗಾಭೋಗ ಅಂತಾರ, ರಗಳೆ ಅಂತಾರ, ಪದಗಳು ಅಂತಾರ, ದಾಸರ ಪದಗಳಂತಾರ. ಅದು ತಗೋಕ್ಕಿಂತ ಮುಂಚೆ ಒಂದು ಪರಂಪರೆಯಂತೆ ನೀವೆಲ್ಲರೂ ಕೂಡಿ ಮತ್ತೊಮ್ಮೆ ಭಗವಂತನ ನಾಮಸ್ಮರಣೆಯಲ್ಲಿ, ಶಿವನಾಮ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವ. ದಯವಿಟ್ಟು ತಾವೆಲ್ಲರೂ ಅನುಸರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.
ನಾಗರ ಪಂಚಮಿ ಇವತ್ತು ನಾಗಪ್ಪಗೆ ಹಾಲು ಎರೆದು ತಂಬಿಟ್ಟು ಮಾಡ್ತಾರ, ತಂಬಿಟ್ಟು ಅವಂಗೂ ಸ್ವಲ್ಪ ತಿನ್ನಿಸ್ದಂಗೆ ಮಾಡಿ ಅವನ್ ಹಿಂಗ ಎಲ್ಲಾರು ಚಲೋ ಹೋಳಿಗೆ ಕಡುಬು ಗಿಡುಬು ಎಲ್ಲ ತಿಂದು ಮತ್ತೆ ಚಹಾಗೆ ಕುಡಿದು ಬಂದಿರಿ. ಧ್ವನಿನ ಯಾಕೋ ನಮ್ಗೆ ಕೇಳಿಸೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓ ದಾಸರು ಹೇಳ್ತಾರ, ಪುರಂದರ ದಾಸರು, ಚಪ್ಪಾಳೆಯನ್ನು ತಟ್ಟಿದವ ದುರಿತವನು ಅಟ್ಟಿದವ. ಯಾರು ಚಪ್ಪಾಳೆ ತಟ್ಟಿ ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ನೀವು ಶಿವಾರೇನ್ರಿ, ರಾಮರೇನ್ರಿ, ಕೃಷ್ಣರೇನ್ರಿ, ಬಸವರ ಏನಂತೀರಿ ಅಂದ್ರಿ, ಯಾಕೆ ಅನ್ಬೇಕು? ಮಹಾರಾಷ್ಟ್ರದ ಸಂತರು ಹೇಳ್ತಾರ, ವಿಠಲ ವಿಠಲ ಮಣ ವೇಳೋ ವೇಳ ಹಾ ಸುಖ ಸೋಹಳ ಸ್ವರ್ಗಿ ನಾಹಿ. ನೀವು ರಾಮ ಶಿವ ಕೃಷ್ಣ ಆ ಭಗವಂತನ ಒಂದ್ಸಲ ಹೃದಯದಿಂದ ಸ್ಮರಿಸಿ ಅವನ ನಾಮ ಹೇಳಿದ್ರ, ಆ ನಾಮ ಮತ್ತು ನಾಮಿ ಎರಡು ಭಿನ್ನ ಅಲ್ಲ. ಆ ನಾಮದ ಹಿಂದೆಯೇ ನಾಮಿ ಇದ್ದಾನೆ. ಯಾವ ನಾಮದಿಂದ ಲಕ್ಷಿತವಾಗಿರ್ತಕ್ಕಂಥ ಆ ವಸ್ತು ಅದನೋ ಅದು ಆ ನಾಮದಲ್ಲಿಯೇ ಇದೆ. ಹೀಗಾಗಿ ದಾಸರು ಹೇಳಿದ್ರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನ ಬೇಡ ಬರಂಗಿಲ್ಲ ಬಿಡು, ನಿನ್ನ ನಾಮದಲ್ಲ ಚಕ್ಕಸ್ತ ಬರ್ತಿ, ಓಡ್ಕೊಂಡು ಬರ್ತಿ ನಿನ್ನ ನಾಮ ತಗೊಂಡ್ರಂತ. ಹಂಗ ಆ ನಾಮ ಒಳಗ ನಾಮಿ ಇದ್ದಾನ. ದಯವಿಟ್ಟು ಎಲ್ಲಾರು ಚಪ್ಪಾಳೆ ತಟ್ಟಿ ಭಗವಂತನ ನಾಮಸ್ಮರಣೆ ಮಾಡಿ. ಶಿವಾಯ ನಮಃ, ಓಂ ಓಂ ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಮಾಡೋ ಸದ್ಗುರು ಭಕ್ತಿ, ಪಡೆಯೋ ಜೀವನ್ ಮುಕ್ತಿ, ಹಿಡಿಯೋ ಸದ್ಗುರು ಚರಣ. ಕೆಲವ್ರು ಹೆಂಗಂದ್ರೆ ಕಾಡೋ ದೇವ್ರ ಕಾಟ ಕಳ್ದ ಬಂದಾರ ದಾಸ ಪಾಪ. ಇನ್ನಲ್ಲಿ ಕೆಲವ್ರು ಹಿಂದ್ ಕೂತಾರ, ಅವ್ರ ಅಯ್ಯ ಅವ್ರು ಮುಂದ್ ಕೂತಾರ ಅಂತಾರ ಬಿಡಿ, ನಮ್ಗೆ ಯಾಕೆ? सकळांसी येथे आहे अधिकार, ಕಲಿಯುಗಿ ಉದ್ಧಾರ ಹರಿನಾಮೆ. ಕಲಿಯುಗದಾಗ ಉದ್ಧಾರ ಆಗ್ಬೇಕಂದ್ರ ಭಗವಂತನ ಸ್ಮರಣೆ. ಯಾಕೆ ಭಗವಂತನ ಸ್ಮರಣೆ ಅಷ್ಟು ಮುಖ್ಯದಂದ್ರ, ಅದು ಒಂದ್ ರೀತಿಯಿಂದ ಗವರ್ನರ್ ಗಾಡಿ ಇದ್ದಂಗ್ರಿ. ಗವರ್ನರ್ ಗಾಡಿ ಇದ್ರು ಆಜು ಬಾಜುಕ್ಕೆ ಎಲ್ಲ ಸರಿಸ್ತಾರ ನೋಡ್ರಿ. ಹಂಗ ಭಗವಂತನ ನಾಮಸ್ಮರಣೆ ಒಂದಿದ್ರ ನಮ್ಮ ಮನಸ್ಸಿನೊಳಗೆ ಎಲ್ಲಾ ಕಲ್ಮಶಗಳು, ದುಷ್ಪ್ರವೃತ್ತಿಗಳು, ದುರ್ವಿಚಾರಗಳು, ದುರ್ನಡತೆಗಳು, ಸಂಸ್ಕಾರಗಳು ಎಲ್ಲವೂ ಬದಿ ಹೋಗ್ತಾವ. ಹಂಗ ಶಿವ ಶಿವ ಶಂಕರ ಮಹಾದೇವ, ಶಿವಹರ ಶಂಕರ ಮಹಾದೇವ, ಶಿವ ಶಿವ ಶಂಕರ ಮಹಾದೇವ, ಶಿವ ಶಿವ ಶಂಕರ ಮಹಾದೇವ, ಮಾಡೋ ಸದ್ಗುರು ಭಕ್ತಿ, ಪಡೆಯೋ ಜೀವನ್ ಮುಕ್ತಿ, ಹಿಡಿಯೋ ಸದ್ಗುರು ಚರಣ, ಆಗುದು ಭಾವ ಹರಣ, ಆಗುದು ಭಾವ ಹರಣ. ಶಿವ ಶಿವ ಶಂಕರ ಮಹಾದೇವ, ಶಿವ ಶಿವ ಶಂಕರ ಮಹಾದೇವ, ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜೈ. ಆತ್ಮೀಯರೇ, ಶ್ರದ್ಧೆಯ ತಾಯಿಂದಿರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರ ದಾಸರ ಒಂದು ಕೀರ್ತನೆ ಇದೆ. ಬಹಳ ದೊಡ್ಡದು. ದಾಸರೇನಂತ ಹೇಳ್ತಾರ, ಮಾನವ ಜನ್ಮ ದೊಡ್ಡದು ಅಂತ ಅಂದಾರ ಹೊರತು ಮಾನವ ಶರೀರ ದೊಡ್ಡದು ಅಂತಂದಿಲ್ಲ. ಆ ಏನು ವಾಕ್ಯ ಪ್ರಯೋಗದ, ಮಾನವ ಜನ್ಮ ದೊಡ್ಡದು. 84 ಲಕ್ಷ ಜನ್ಮ ತಗೊಂಡು ಕೊನೆಗೆ ಈ ನರಜನ್ಮ ನಮ್ಗೆ ಸಿಕ್ಕದ. ಬಹಳ ಒಂದ್ ರೀತಿಯಿಂದ ಲಾಟ್ರಿ ಹತ್ತದಂಗ ನಮ್ಗೆ ಈ ಮಾನವ ಶರೀರ ಸಿಕ್ಕದ. ಇದ್ರೊಳಗ ನಾವು ಗುದ್ದಾಡಿ ಮಾಡ್ಕೊಂಡಿದ್ದು ಆ ಜಾತಿ ಈ ಜಾತಿ, ಅವ ದೊಡ್ಡವ ಇವ ಕೆಳಗೆ, ಅದು ಭಗವಂತನಲ್ಲಿ ಯಾವುದು
ಭೇದ ಭಾವಗಳನ್ನಿಲ್ಲ. ನಾವೇ ಅಂದ್ಕೊಂಡಿವಿ ಹಿಂಗ್ ಹಚ್ಚಿದ್ರ ಹಿಂಗ ಬಡ್ಕೊಂಡು ನಾವೇ ಗುದ್ದಾಟ ನಡೆಸಿವಿ. ನೀವೇ ಸ್ವಲ್ಪ ವಿಚಾರ ಮಾಡ್ರಿ, ರಾತ್ರಿ ಗಾಢ ನಿದ್ರೆ ಒಳಗಿರ್ತೀವಿ, ಅವಾಗ ಎಲ್ಲಿ ಖಬರ್ ತಪ್ಪು ಬಿದ್ದಿರ್ತೀವಿ ನಾವು. ಮನುಷ್ಯರು, ಪ್ರಾಣಿಗಳು, ಅಲ್ಲಿ ಏನು, ನಮ್ಮ ಹೆಸರು ಏನು, ನಮ್ಮ ವ್ಯವಸಾಯ ಏನು, ನಮ್ಮ ಉದ್ಯೋಗ ಏನು, ನಮ್ಮ ಜಾತಿ ಏನು, ನಮ್ಮ ಕುಲ ಏನು, ನಮ್ಮ ಗೋತ್ರ ಏನಾರು ಗೊತ್ತಿರ್ತದ? ಏನೂ ಇಲ್ಲ. ನಮ್ಮಷ್ಟಕ್ಕೆ ನಾವು ಆನಂದ ಒಳಗಿರ್ತೀವಿ. ಅದು ನಮ್ಮ ನಿಜವಾದ ಸ್ಥಿತಿ. ಹಂಗ ನಾವು ಆ ಆನಂದ ಸ್ವರೂಪರೇ ಆಗಿದ್ದೀವಿ. ಅದನ್ನ ಅರಿಯದೆ ಈ ಮಾನವ ಜನ್ಮ ಸುಮ್ಮನೆ ಹಂಗೆ ಆಯಾ ವಯಸ್ಸಾಗಯ. ಹೋದ್ಸಲ ಹೇಳಿನ ಕತೆ ನಿಮ್ಗೆ ನೆನಪದೈತೆ? ಕುದುರೆ ಕತೆ ಹೇಳಿನಲ್ಲಿ, ಕಲ್ಲಿ ಆಗಿತ್ತು ನೋಡ್ರಿ ಕಾರ್ಯಕ್ರಮ. ಕುದುರೆ ನೆನಪಿಲ್ರಿ? ಹಿಂಗ ಅನ್ಬೇಡ್ರಿಪ್ಪ ನೀವು ಹಿಂಗ್ ಆ ಪಂಚಕಲ್ಯಾಣ ಕುದುರೆ ಕತೆ ಹೇಳಿದಿಲ್ರಿ? ನಿಮ್ ನ್ಯಾಪಿಲ್ಲ, ನಂಗೆ ನ್ಯಾಪ ಅದ್ರಿ. ನೀವು ಬಂದಿದ್ದಿಲ್ಲ, ಇದು ಚಲೋ ಆತ್ ನೀವು ಹೇಳಿ ಬಾರ. ಹಿಂಗೆ ಒಬ್ರು ಬಹಳ ನಾಮಿ ಕೀರ್ತನಕಾರರಿದ್ರಿ, ಅವ್ರು ಕರ್ಕೊಂಡು ಹೋಗಿದ್ರು. ಬಹಳ ಆ ಕಾಲದಾಗ 5,000 ರೂಪಾಯಿ ಕೊಟ್ಟಿದ್ರು. ಒಂದ್ ದಿವ್ಸ ಕೀರ್ತನಕ್ಕ, ಒಂದ್ ದಿವ್ಸ ಅಂದ್ರೆ ಅದು 2 ತಾಸು ಕೀರ್ತನಕ್ಕ ಆ ಕಾಲಕ್ಕೆ 5,000 ರೂಪಾಯಿ ಕೊಟ್ಟಿದ್ರು. ಅವರು ಬಂದ್ರು ಚಂದಾಗಿ ರುಂಬಲ್ ಗಿಂಬ ಸುತ್ಕೊಂಡು ನಾಮ ಗೀಮ ಬಡ್ದು ಕಾಲ ಗೆಜ್ಜೆ ಗಿಜ್ಜೆ ಕಟ್ಕೊಂಡು ಎಲ್ಲ ಬಂದ್ ಸ್ಟೇಜ್ ಮೇಲೆ ಇದ್ರು. ಮಂಗಲಾಚರಣೆ ಆತಿ, ಇನ್ನೇನ್ ಕೀರ್ತನ ಶುರು ಮಾಡ್ಬೇಕು. ಅಷ್ಟ್ರೊಳಗ ಹಿಂಗ್ ಕೂತಿದ್ರು. ನೀವು ಹೆಂಗ ಆನಂದದಿಂದ ಕೂತಿರಲ್ಲ, ದೇವ್ರು ಕೂತಂಗ, ಈ ಕಡೆ ಗಂಡಾಳ ಈ ಕಡೆ ಹೆಣ್ಣ ಹೆಂಗ ಕೂತಿದ್ರು. ಶುರು ಮಾಡಬಿಟ್ರು. ಈ ಸಭೆಯಲ್ಲಿ ಅಧ್ಯಾತ್ಮ ವಿಚಾರ ಯಾರಿಗಾದ್ರೂ ತಿಳಿದಿದೆಯೇ? ಎಲ್ಲಾರು ಅಂದ್ರೆ ಯಪ್ಪ ಹಿಂಗ ಯಾರು ಕೇಳಿದಿಲ್ಲ. ಒಪ್ಪನ್ಯಾತ್ಮ ಅಧ್ಯಾತ್ಮ ವಿಚಾರ ಏನು ಮತ್ತೆ ಅದನ್ನು ಹೆಂಗ ತಿಳಿದಿದ್ವಿ? ಯಾವ ಭಾಷೆ ಹೋಮರೆ ಬೆಂಗಳೂರು ನಮ್ಗೇನ್ ಎಲ್ಲರೂ ಗಪ್ ಗಾರ್ ಹಾವು ಬಿಟ್ಮೇಲೆ ಹೆಂಗ್ ತುಪ್ ನಮ್ಗೆ ಸುಮ್ಮನೆ ಯಾರು ಪ್ರಶ್ನೆ ಕೇಳಿದ್ರು ಉತ್ತರ ಯಾರು ಕೊಡ್ಬೇಕು? ಎಲ್ಲರೂ ಸುಮ್ಕಿದ್ರು. ಇವ್ರು ಸಿಟ್ಟು ಬಂತು, ಏನಿದು ನಮ್ಮಂತವ್ರನ್ನ ಕರೆಸ್ತೀರಿ, ವಿದ್ವಾಂಸರನ್ನ ಕರೆಸ್ತೀರಿ, ಯಾರಿಗೂ ಅಧ್ಯಾತ್ಮ ವಿಚಾರದ ಗಂಧವೇ ಗೊತ್ತಿಲ್ಲ, ನಿಮ್ಮಂತರ ಮುಂದೆ ನಾ ಏನು ಕೀರ್ತನ ಮಾಡ್ಬೇಕು, ನಾನು ಹೋಗ್ತೀನಿ ಅಂತ 5,000 ರೂಪಾಯಿ ಕೊಟ್ಟು ಕಳ್ಸ್ಯಾರ್ರಿ. ಎಲ್ಲಾರು ಒಂದು ಖಾತ ಆಯ್ತಪ್ಪ, ಇದು ಏನಾಯ್ತು? ಮತ್ತೆ ಹೋದ್ ಕಾಲ್ಗಿಲ್ಲಿ ಹಿಡಿದು, ಯಪ್ಪ ಹಂಗ್ ಮಾಡ್ಬೇಡ್ರಿ, ನಮ್ ಗರೀಬ್ ಮಂದಿ ಹಂಗೆ ಎಲ್ಲ ಸಭೆದಾಗ ಮಾತಾಡೋರಲ್ರಿ, ದಯವಿಟ್ಟು ನಾಳೆ ಮತ್ ಇನ್ನೊಂದು 5,000 ರೂಪಾಯಿ ತಗೋರಿಪ್ಪ, 5,000 ಕರೆ ನಿಮ್ ಮಾತು ವಾಣಿ ಕೇಳೋಂಗ ಆತ. ಆಯ್ತು, ಮಾರನೇ ದಿವ್ಸ ಬಂದ್ರು, ಮತ್ ಅದೇ ಸೀನ್ ಚಂದಾಗಿ ಜರ್ತಾರ ಇದು ಮಾಡಿ ಶಾಲ್ಯಾಗಿ ಇಲ್ಲಿ ಹಾಕಿ ರುಂಬಾಗಿಂದ ಸುತ್ಕೊಂಡು ಬಂದ್ ನಿಂತ್ರು. ಮಂಗಲಾಚರಣೆ ಎಲ್ಲ ಆಯ್ತು. ಇನ್ನು ಮುಂದೆ ಮತ್ತ ಈ ಸಭೆಯಲ್ಲಿ ಮತ್ತದೇ ಪ್ರಶ್ನೆ. ಈ ಸಭೆಯಲ್ಲಿ ಪರಮಾರ್ಥ ವಿಚಾರವನ್ನು ತಿಳ್ಕೊಂಡವ್ರು ಯಾರಾದ್ರೂ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ದೊಡ್ಡ ನಿನ್ನೆ ಎಲ್ಲರೂ ಸುಮ್ಕುತ್ತಿದ್ರಲ್ಲ, ಇವತ್ತು ಎಲ್ಲಾರು ಕೈ ಎತ್ಕೊಂಡ್ಕೊಳ್ಳಿ, ಎಲ್ಲರೂ ಕೈ ಎತ್ಬಿಟ್ರು. ನಮ್ಗೆ ಎಲ್ಲಾರು ಗೊತ್ತದ್ರಿ ಅಂತ ಅವ್ರಂದ್ರು. ಚಲೋ ಆತಲ್ಲ, ಇಲ್ಲಿ ಎಲ್ಲರಿಗೆಲ್ಲ ಗೊತ್ತದ, ನಾ ಏನು ಹೊಸ ಹೇಳ್ತೀನಿ, ನಾ ಹೋಗ್ತೀನಿ ಅಂತ. ಇವನು 10,000 ಹೋಯ್ತಲ್ಲ. ಇವರು ಮಂದಿ ಬೆರಕಿರ್ತಾರ್ರಿ, ಹಳ್ಳಿ ಮಂದಿ ಹಂಗ ಅಂತ ನೋಡೇ ಬಿಡ್ತೀವಿ. ಬಿಡೋದು ಬೇಡ ಅಂತ ಮತ್ 2ನೇ ದಿವಸ ಆದ್ಮೇಲೆ ಮತ್ ಹೋಗಿಯಪ್ಪ ಹಂಗ್ ಮಾಡ್ಬೇಡ್ರಿ, ನಿಮ್ ಏನಾದ್ರು ನಿಮ್ ಕೀರ್ತನ ಆಗ್ಲೇಬೇಕು ನಮ್ ಊರಾಗ. ಆಯ್ತು, ಮತ್ 5,000 ಹ್ಞೂ ತಗೋರಿ ಪಟ್ಟಿ ಎತ್ತಿದ್ರು. ಮತ್ 3ನೇ ದಿವಸ, ಇವತ್ತು 5ನೇ ದಿವಸ, 3ನೇ ದಿವಸ ಮತ್ ಅವ್ರು ಬಂದ್ರು. ಅದೇ ಸೀನ್ ಎಲ್ಲಾರು ಹೂ ಕಿಕ್ಕಿ ಇವತ್ತು ನೋಡ ಬಿಡೋಣ ದಾಸರದ್ ಏನದಂತ ಎಲ್ಲಾರು ಬಂದು ಕೂತಾರ. ಮತ್ 3ನೇ ದಿವಸ ಅದೇ ಪ್ರಶ್ನೆ ಆಯ್ತು. ಈ ಸಭೆಯಲ್ಲಿ ಅಧ್ಯಾತ್ಮ ವಿಚಾರನ ತಿಳ್ಕೊಂಡವ್ರು ಯಾರಿದಾರ? ಮೊದಲನೇ ದಿವಸ ಯಾರು ಕೈ ಎತ್ತಿದ್ದಿಲ್ಲ, 2ನೇ ದಿವಸ ಎಲ್ಲರೂ ಕೈ ಎತ್ತಿದ್ರು. ಈಗ ಮಾಡಿದ್ರು 50-50 ಮಾಡ್ಬಿಡೋಣ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡೋಣ. ಈ ಕಡೆನವರು ಕೈ ಎತ್ರಿ, ಈ ಕಡೆನವರು ಸುಮ್ ಕೂಡ್ಬಿಟ್ರಿ. ಈಗೇನ್ ಮಾಡ್ತಾರೆ ಹೇಳಬೇಕಲ್ಲ. ಹಂಗೆ ಕೇಳಿದ ತಕ್ಷಣ ಈ ಕಡೆನವ್ರು ಎಲ್ಲರೂ ಕೈ ಎತ್ತಿದ್ರು, ಈ ಕಡೆ ಸುಮ್ಮ ಕೂತ್ರು. ಓಹ್, ಬಹಳ ಒಳ್ಳೆ ವಿಚಾರ ಅಂತಂದ್ರು. ಈ ಕಡೆನವ್ರಿಗೆಲ್ಲ ಆಧ್ಯಾತ್ಮ ವಿಚಾರ ಗೊತ್ತಿದೆ, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆಯೋ ಯಾರಿಗೆ ಗೊತ್ತಿಲ್ಲೋ ಅವ್ರು ಒಬ್ರು ತಿಳ್ಕೊಳ್ರಿ, ನನ್ಗೇನ್ ಕೆಲಸ, ನಾ ಹೋಗ್ತೀನಿ. ಹಂಗ ಹೋದ ವರ್ಷ ಹೇಳಿದ ಕತೆ ನಿಮ್ ನೆನಪಿಲ್ಲ ಅಂತಂದ್ರೆ ಮತ್ತೆ ಅದೇ ಹೇಳ್ಬೇಕಾಗ್ತದೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ದಾಸರು ಬೈದ್ ಹೇಳ್ತಾರ. ಯಾರು ಬೈದ್ ಹೇಳ್ತಾರೋ ಅವರು ಬುದ್ಧಿ ಹೇಳ್ತಾರಂತ. ಹಾಳಾಗೋದಿದ್ರೆ ಬಹಳ ಚಲೋ ಅದ ಬಿಡು, ಸುಮ್ಮ ಹೇಳ್ಕೊತ ಹೋಗ್ಬಿಟ್ಟು ಅಲ್ಲ. ನಮ್ಮ ನಿಜವಾದ ಬದಲಾವಣೆ ಆಗ್ಬೇಕು, ನಿಜವಾದ ಸುಧಾರಣೆ ಆಗ್ಬೇಕು, ಒಂದ್ ರೀತಿಯ ಆತ್ಮಕ್ರಾಂತಿ ಆಗ್ಬೇಕು. ಅದಕ್ಕೆ ಎಲ್ಲ ಸಂತರು, ಪೂಜ್ಯರು, ಶರಣರು ಅವ್ರ ಪ್ರಯತ್ನ ಏನಂದ್ರ, ಅಪ್ಪ ಈ ಈ ಈ ವಿಷಯಗಳ ಸುಳಿವಿನಲ್ಲಿ ಸಿಕ್ಕಿದಿರಿ, ಅದನ್ನ ನಂಬಿ ಕೆಡಬ್ಯಾಡ್ರು, ಒಳಗ್ ಬರ್ರಿ. ನಿಮ್ಮ ಆತ್ಮ ಕೇಂದ್ರ ಎಲ್ಲಿದೆ
ಅಲ್ಲಿ ಹೋಗಿ ಅಲ್ಲಿ ನಿಜವಾದ ಶಾಂತಿ, ಆನಂದ, ಸಮಾಧಾನ ಅದ. ಅದನ್ನ ಕಂಡುಕೊಂಡು ನಿತ್ಯ ಸುಖಿಯಾಗ್ರಿ. ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದ ಮೇಲೆ ಅಳಿಯದು. ತಿಳಿಸುವ ಮಾತಲ್ಲ. ಎಂತಹ ಅನುಭಾವಿಕರ ವಾಣಿ ಇದು. ಅಂತಹ ವಾಣಿ ಆವಾಗ ಕೇಳ್ಕೊಳ್ಬೇಕು. ಯಾಕಂದ್ರೆ ಏನದ ನಾವು 24 ತಾಸು ಒಳಗೆ ನೋಡ್ರಿ, ನಮ್ಮ ಜೊತೆಗೆ ನಾವಿರೋದು ಬಹಳ ಕಡಿಮೆ. ಯಾವಾಗಲೂ ಬಹಿರ್ಮುಖ ಆಗಿ ಅವ್ರದ್ದೇನ ಆ ಪುರಾಣ ಗೊತ್ತು, ಈ ಪುರಾಣ ಗೊತ್ತು. ಪುರಾಣ ಅಂದ್ರೆ ಯಾವ ಆತ್ಮ ಪುರಾಣ ಅಲ್ರಿ, ಅವ್ರದ್ದೇನು ಎಲ್ಲ ಸುದ್ದಿ ಅವ್ರದ ಎಲ್ಲ ಗೊತ್ತಿದ್ದು ಬಿಡು ನಂಗೆ. ಈಗ ಏನ ಹೇಳ್ತಿ ಬಿಡು, ಎಲ್ಲ ಅವ್ರದ್ದು ಇವ್ರದ್ದು ಎಲ್ಲಾ ಪುರಾಣ ಗೊತ್ತು. ಖರೆ ನಾನು ಯಾರು ಅದು ನಮ್ಗೆ ಗೊತ್ತಿಲ್ಲ. ಯಾರ ಜೊತೆಗೆ ನಾವು 24 ತಾಸು ಇರ್ತೀವೋ ನಾನು ಯಾರು ಅದ್ರ ಬಗ್ಗೆನೇ ನಮ್ಮ ಅಜ್ಞಾನದ. ಯಾಕೆ ನಾನು ಯಾರಂತ ತಿಳ್ಕೊಳ್ಬೇಕಂದ್ರ ನನ್ನ ನಿಜ ಸ್ವರೂಪ ನಾನು ತಿಳ್ಕೊಂಡ್ರೆ, ಓಹೋ ನಾನು ಯಾವ್ದು ಅಸತ್ಯದ, ಯಾವ್ದು ಅಶಾಶ್ವತದ ಅದ್ರ ಬೆನ್ನ ಹತ್ತಿ ಹೋಗಿ ಸುಮ್ಮನೆ ಮರಳಾಗ್ತೀನಲ್ಲ, ಅದನ್ನ ತಪ್ಪಿಸ್ಲಿಕ್ಕೆ ನಿಜವಾದ ಆನಂದದ ಜಾಗ ಎಲ್ಲಿದೆ ಅದನ್ನ ತಿಳ್ಕೊಂಡ್ರೆ ನಾನು ನಿತ್ಯ ಸುಖಿ ಆಗ್ತೀನಿ. ಅದಕ್ಕೆ ದಾಸರು ಹೇಳ್ತಾರ, ಯಾತಾರ ಕಟ್ಟಿ ಪೀಟಿ ಒಂದು ದಿನ ಹೋಗ್ತೀನಿ ಲಟ್ ಪೀಟಿ. ಹಂಗಾದ್ರೆ ಯಾವ್ದು ಕಟ್ಪಿಟ್ಟಿನ ಮಾಡೋದು ಬೇಡ, ನಿಷ್ಕ್ರಿಯವಾಗಿ ಸುಮ್ ಕೂತ್ರ ಆತೇನು? ಆಹಾ, ನಿಷ್ಕ್ರಿಯವಾದ ಭಗವದ್ಗೀತೆ ಭಗವಂತನು ಹೇಳ್ತಾನ, ಕಾರ್ಯ ಮಾಡಿ ಆ ಕಾರ್ಯದ ಫಲ ಅಪೇಕ್ಷೆ ಮಾಡೋದು ಬಿಡು, ಕಾರ್ಯ ಮಾಡೋದು ಬಿಡಬೇಡ. ಇಲ್ಲಾಂದ್ರೆ ಕೆಲವ್ರ ಮಧ್ಯೆ ಯಾತರ ಕಟ್ಪಿಟ್ಟಿ ಸುಮ್ಮನೆ ಯಾಕೆ ಕಟ್ಪಿಟ್ಟಿ ಮಾಡೋದು, ಎಲ್ಲ ಆಗೋದಾಗ್ತದೆ. ಅಜಗರ ಕರೇನ ಚಾಕರಿ ಒಬ್ರು ಇದ್ದಾರ ಹೇಳ್ತಾರೆ, ಅಜಗರ್ ಏನಾದ್ರು ಕೆಲಸ ಮಾಡ್ತಿದೇನ್ರಿ? ಅಜಗರ್ ಅಂದ್ರೆ ಗೊತ್ತಲ್ರಿ, ಹೆಬ್ಬಾವ್ ಸುಮ್ಮ ಬಿದ್ದಿರ್ತದ. ಯಾವ್ದ್ರ ಬಂದ್ರೆ ಡಪ್ ಅಂತ ತಿನ್ನ ಹಾಕಿ ಮತ್ತೊಂದ್ ತಿಂಗಳಗಟ್ಲೆ ಸುಮ್ಮ ಬಿದ್ದಿರ್ತದ. ಮತ್ ನಾವು ಹಂಗ ಮಾಡ್ಬೇಕಲ್ರಿ. ಯಾತರ ಕಟ್ಟಿಪಿಟಿ ಪುರಂದರದಾಸರು ಹೇಳ್ರಿ, ಯಾತರ ಕಟ್ಟಿಪಿಟಿ ಒಂದಿನ ಹೋಗ್ತೈತಿ, ಹೋಗೋದೇ ಅದ, ಮತ್ತೆ ಯಾಕ್ರಿ ಮಾಡ್ಬೇಕು ಕಟ್ಟಿಪಿಟಿ? ಇದು ಹೆಂಗಾತಂದ್ರ, ಒಬ್ಬ ಯುವಕ ಮಸ್ತ್ ಹಿಂಗ್ ದೊಡ್ಡ ಆಲದ ಮರ ಇತ್ತು, ಕಾಲ್ ಮೇಲೆ ಕಾಲ್ ಹಾಕಿ ಮಸ್ತ್ ಕೂತಿದ್ದ. ಮುಂದ ಸ್ವಲ್ಪ ಕೆರೆಗಿರಿ ಇತ್ತು, ಚಂದ ಗಾಳಿ ಬೀಸ್ತಿತ್ತು. ಕಾಲ್ ಮೇಲೆ ಕಾಲ್ ಹಾಕಿ ಶೀಟಿ ಹೊಡ್ಕೋತ ಬಿದ್ದಿದ್ದ. ಆ ಮರಕ್ಕೆ ಹೀಗ್ ಮಾಡ್ಕೊಂಡು ಒಬ್ರು ಹಿರಿಯರು ಹೋದ್ರು ಅಲ್ಲಿಂದ, ಏ ತಮ್ಮ ಏನು ಇಷ್ಟು 24-25 ವಯಸ್ಸದ, ಏನಾದ್ರೂ ಕೆಲ್ಸ ಮಾಡಬಾರ್ದೇನ್? ಈ ವಯಸ್ಸಿನಾಗ ಹಿಂಗ್ ಖಾಲಿ ಪೀಲಿ ಇದ್ರೆ ಕೆಲಸ ಮಾಡ್ಬೇಕ್ರಿ. ಕೆಲಸ ಮಾಡಿದ್ರೆ ಏನಪ್ಪಾ, ಒಂದ್ 4 ದುಡ್ಡು ಸಿಗ್ತಾವ. ದುಡ್ಡು ಸಿಕ್ಕ್ರೆ ಮುಂದೇನ ಅಲ್ಲ, ದುಡ್ಡು ಸಿಕ್ಕಿದ್ರ ಮತ್ತೆ ಇನ್ನೊಂದು ಅದನ್ನ ಇನ್ವೆಸ್ಟ್ ಮಾಡ್ಕೋಬಹುದು. ಇನ್ನೂ ಸ್ವಲ್ಪ 4 ದುಡ್ಡು ಜಾಸ್ತಿ ಮಾಡುದು, ದುಡ್ಡಿಂದ ದುಡ್ಡು ಗಳಿಸು. ದುಡ್ಡು ಗಳಿಸಿದ್ರೆ ಮುಂದೇನು? ಅಲ್ಲೋ ಆದ್ಮೇಲೆ ಒಂದು ಚಂದಾಗಿ ಮನೆ ಕಟ್ಟಿಸ್ಕೋಬಹುದು. ಮನೆ ಕಟ್ಸ್ಕೊಬೋದು. ಮುಂದೇನ ಅಲ್ಲ, ಮನೆ ಆಯ್ತು, ಆಮೇಲೆ ಮದುವೆ ಮಾಡ್ಕೊಳ್ಬಹುದು. ಮನೆ ಮಾಡ್ಬೋದು, ಆರಾಮದಿಂದ ಇರಬೇಕು, ಆಮೇಲೆ ಆರಾಮದಿಂದ ಇರ್ಬೋದು. ಮತ್ತೆ ಈಗೇನ್ ಮಾಡ್ಲಿಕ್ಕೆ ನಾನು ಆರಾಮ ಇದ್ದೀನಿ, ಇಟ್ಟೆಲ್ಲ ಕಟ್ಪಟ್ಟಿ ಮಾಡ್ಬೇಕು. ಇದು ಅಲ್ಲ, ಇದು ಪಲಾಯನವಾದ, ಇದು ಯೋಗ ಶರೀರದ. ಇದು ಕರ್ಮಾಧೀನ ಆಗಿರ್ತಕ್ಕಂತಹ ಶರೀರ. ಇದಕ್ಕೆ ಕರ್ಮಕ್ಕೆ ಹಚ್ಚಲೇಬೇಕು. ಇಲ್ಲಾದ್ರ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ನೋಡ್ರಿ. ಏನು ಮಾಡ್ಲಿಲ್ಲ ಆದ್ರೆ ಏನಾದ್ರೂ ಮತ್ತೆ ಕೆತ್ತೆ ಬಜೆ ಕಾರ್ಬಾರ್ ಮಾಡ್ತದೆ. ಹಿಂಗಾಗಿ ಸನ್ಮಾರ್ಗದಲ್ಲಿ ಇದನ್ನ ಪ್ರೇರೇಪಿಸಬೇಕು, ಪ್ರೇರಣೆ ಮಾಡಬೇಕು. ಯಾತರ ಕಟ್ಟಿಪೀಟಿ ಒಂದಿನ ಹೋಗ್ತೀನಿ ಲಟ್ಟಿಪೀಟಿ, ಯಾತರ ಕಟ್ಟಿಪೀಟಿ ಒಂದಿನ ಹೋಗೋದು ಲಟ್ಟಿಪೀಟಿ. ಬರು ಮುಂದ ಏನ ತಂದಿ ಬರ್ತ ಎಲ್ಲವೂ ನಂದಂದಿ, ಬರು ಮುಂದ ಏನ ತಂದಿ ಬರಬರ್ತ ಎಲ್ಲವೂ ನಂದಂದಿ, ಬರು ಮುಂದ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬರಲಿ ಎಡಮಾರಿಗೆ ಬಂದಿ. ಯಾರ ಕಟ್ಟಿಪೀಟಿ ಒಂದಿನ ಹೋಗ್ತೀನಿ ಲಟ್ಟಪೀಟಿ,
ಬರುವಾಗ ಏನು ತಂದಿ, ಬರಬರ್ತ ಎಲ್ಲವೂ ನಂದಂದಿ. क्या लाए थे सिकंदर दुनिया से ले गए क्या, आया था खाली हाथ जाएगा ಖಾಲಿ ಹಾತ್. ನಾವು ಬರ್ದದ್ದು ಖಾಲಿ, ಹೋಗೋದು ಖಾಲಿ, ಹೌದಲ್ರಿ? ಮತ್ತೇನಾರ ಒಯ್ತಾರ ಯಾರ? ಮತ್ತೆ ಹಂಗೇನ ಉದಾಹರಣೆಗೆ ಹೇಳಿದ್ರೆ ಹೇಳ್ರಿ. ಮತ್ತೆ ಇಲ್ರಿ, ನಮ್ಮ ವಿಜಾಪುರ್ನಾಗ ಹಂಗೆ ಯಾರು ಖಾಲಿ ಕೈಲಿ ಹೋಗಂಗಿಲ್ರಿಪ್ಪ. ನಾಲ್ಕಾಣೆ ಬಾರಾಣೆ ಅಂದ್ರೆ ಏನು ಗಳಿಸ್ತೀವಿ ಪೂರ್ತಿ 100% ಇಲ್ಲೇ ಬಿಟ್ಟು ಹೋಗ್ತೀವಲ್ಲ. ಅಂದ್ರೂ ನಮ್ಮ ಲಕ್ಷ್ಯ ನೋಡ್ರಿ, ಯಾವ್ದಾರ ಒಂದು ಮಂತ್ರ ಕೊಟ್ಟಿರ್ತಾರ ಗುರುಗಳು, ಇದು ನಾಮಸ್ಮರಣೆ ಮಾಡಪ್ಪ, ಜಪ ಮಾಡು, ಗುರು ದೀಕ್ಷೆ ಕೊಟ್ಟಿರ್ತಾರ. ಅವು ಮಾಡ್ತೀವ್ರಿ ಜಪ, ಯಾರು ಕಾಣಿಸ್ಬಾರ್ದಂತ ಹಿಂಗ್ ಒಳಗೆ ಹಾಕೊಂಡು. ಅಲ್ಲಿ ನೋಡಿ ನೀರ ಹಾಕೊಂಡು ನೋಡ ಬಾಯ ಹಾಕ್ಲಿಕ್ಕತ್ತದಲ್ಲಿ. ಸುಮ್ಮ ಇನ್ನೊಬ್ರು ತೋರ್ಸೋ ಸಲುವಾಗಿ ಮಾಡ್ತೀವಿ ಎಲ್ಲ ಹಿಂಗೆ. ಒಂದ್ಸಲ ಹಂಗೆ ಆಗಿತ್ತು. ಒಬ್ಬ ಸಾಹುಕಾರ ಇದ್ದ, ಆಗಿರ್ತಕ್ಕಂಥ ಘಟನೆ. ಸಾಹುಕಾರ ಇದ್ದ, ದೇವ್ರ ಮನ್ಯಾಗ ಪೂಜೆ ಮಾಡ್ಲಿಕ್ಕೆ ಹತ್ತಿದ್ದ. ಲಕ್ಷ್ಯ ಎಲ್ಲ ಎಷ್ಟು ಗಂಟೆ ಯಾರಿಗೆ ಏನ್ ಕೊಡ್ತೀನಿ, ಯಾರ ಕಡೆಗೆ ಇವತ್ತು ಏನ್ ತರಬೇಕಾಗ್ಯದ, ಅವನ ಕಡೆ ಬಡ್ಡಿ ಎಷ್ಟಾತು, ಹಿಂಗಾತು ಎಲ್ಲ ಅದೇ ಮನಸ್ಸು. ಸುಮ್ಮ ಮೆಕ್ಯಾನಿಕಲಿ ಮಾಡ್ಲಿಕ್ಕೆ ಬಿಲ್ವಾಚನ ಎಲ್ಲ ಯಾರು ಬಂದು ಸಾಹುಕಾರ ಇದಾರೇನ್ರಿ? ಸೊಸಿ ಹೇಳಿದ್ರು, ಇಲ್ರಿ ಸಾಹುಕಾರು ಆ ಹೊಲ್ಗೇರಿಗೆ ಹೋಗ್ಯಾರಿ. ಸಿಟ್ಟು ಬಂತಲ್ಲ ಹಿಂಗ. ಹೋದ್ಮೇಲೆ ಯಾಕೆ ಹಿಂಗಂದಿ, ನಾ ಇದೇ ದೇವ್ರ ಮನೆ ಹಾಕ್ತೀನಿ, ದೊಡ್ಡ ದೊಡ್ಡ ಮಂತ್ರ ಹೇಳ್ಬೇಕಂತೀನಿ. ಅಲ್ರಿ, ನೀವು ಶರೀರ ಇಲ್ಲಿತ್ತು, ಮನಸ್ಸು ಎಲ್ಲಿತ್ತು? ಅಲ್ಲಿ ಎಷ್ಟು ಬರ್ಲಿಕ್ಕತ್ತದ, ಅವ್ನಿಗೆ ಇಷ್ಟು ಕೊಟ್ಟಿನಿ, ವಾಪಸ್ ತರಬೇಕು. ಹಂಗ ನಾವು ಬರೀ ಮೆಕ್ಯಾನಿಕಲಿ ಅಂದ್ರೆ ಮಷಿನ್ ಹೆಂಗ್ ಮಾಡ್ತದಲ್ಲ, ಟೇಪ್ ಹಂಗೆ ಒದರ್ತಿರ್ತದ, ಹಂಗ ನಾವು ಬರೀ ಬಾಯಲ್ಲಿ ಹೇಳಿ, ಮನಸ್ಸು ಮಾತ್ರ ಯಾವುದೇ ಮಂತ್ರವೂ ಹಾಗೆ ಶಾಸ್ತ್ರನೂ ಹೇಳ್ತದ. ನೀವು ಯಾವುದು ಭಾವಿಸಿಕೊಂಡು ಆ ಮನಸ್ಸಿಗೆ ಅದರ ಅರ್ಥಾನುಸಂಧಾನ ಮಾಡ್ಕೊತ ಯಾವ ಮಂತ್ರ ಹೇಳ್ತೀವಿ ಅದು ಫಲಕಾರಿ ಆಗ್ತದಂತ. ಬರುವಾಗ ಏನು ತಂದಿ, ಬರಬರ್ತ ಎಲ್ಲವನ್ನು ನಂದಂದಿ. ನೋಡ್ರಿ ಹೆಂಗಿರ್ತದ ಈ ನನ್ನದು. ಹೌದವಲ್ಲಿ ಈಗಿನ ಮಂದಿ ಬಹಳ ಶಾರ ಮಂದಿ ಅಂದ್ರೆ ಬಹಳ ಶಾಣ್ಯರ್ ಇರ್ತಾರೆ. ಅವ್ರ ಮಂದಿ ನಾವೇನ್ ಹೇಳೋರು, ಹಳ್ಳಿ ಮಂದಿ. ಅವ್ರು ಹೇಳಿಕತ್ತ ಸಣ್ಣಾಗಿ ಎಫ್ ಡಿ ಅಲ್ಲ, ಈಗ ಎಫ್ ಡಿಗೆ ಇಂಟ್ರೆಸ್ಟ್ ಭಾಳ ಕಡಿಮೆ ಅದ, 8% 7%. ಈಗಿನ ಮಂದಿ ಮತ್ತೆ ಇದ್ರೊಳಗೆ ಇರ್ತಾರೆ. ಎಲ್ಲಿ ಮ್ಯೂಚುವಲ್ ಫಂಡ, ಶೇರ್ ಮಾರ್ಕೆಟ್, ಡೇ ಟ್ರೇಡಿಂಗ್, 1-2. ಯಪ್ಪ ನಿಮ್ಗೆ ಹೆಂಗ್ ಗೊತ್ತಂದ್ರೆ ನೀವೇ ನಮ್ ಗುರುಗಳು. ಈಗ ಬೇಕಂತ ಆಸೆ ಹಾಕಿ ಹೋಗ್ತೀರಿ, ಎಲ್ಲ ಢಮಾರ ಅನ್ಕೊಳ್ಳಿ ಅಳ್ಕೊತ್ ಬರ್ತೀರಿ. ಗುರುಗಳು ಈಗ ಏನ್ ಮಾಡಿ ಯಾರು ಹೇಳಿದ್ರು ಪುಣ್ಯಾತ್ಮನ್ ಹೆಂಗೆ 1 2 4 ಮಾಡ್ಲಿಕ್ಕೆ ಯಾತರ ಖಟಿಪೀಟಿ ಒಂದಿನ ಹೋಗ್. ಇದ್ರ ಅರ್ಥ ನಾವು ಪ್ರಪಂಚದಾಗ ಇದ್ದು ಏನು ಕಾರ್ಯ ಮಾಡಬಾರ್ದು ಅಂತಲ್ಲ. ಬರುವಾಗ ಏನು ತಂದಿ, ನಿಂದೇನದಪ್ಪ, ಏನದ ನಂದು ಅಂತಿದ್ದ, ಬರಬರುತ್ತೆ ಎಲ್ಲವನ್ನು ನಂದಂದಿ. ಈ ನನ್ನದು ಅಂತ ಬಂತಲ್ಲ, ಹೋಯ್ತಲ್ಲಿ ಡಮಾರ ಆಯ್ತು. ಎಲ್ಲಿ ತನಕ ಎಲ್ಲ ಅದ. ಹೌದು, ಈ ವ್ಯವಹಾರ ನಡಿಬೇಕಾದ್ರೆ ಎಲ್ಲವೂ ಬೇಕು, ಎಲ್ಲವೂ ಬೇಕು, ಕಾಂಚನ ಬೇಕು, ಎಲ್ಲವೂ ಬೇಕು. ಆದ್ರೆ ಯಾವಾಗದು ನನ್ನದು ಅಂತ ಅನ್ಕೊಂಡ್ವಿ, ಅಹಂ ಮಮೇತ್ಯಯಂ ಬಂಧ ನಾಹಂ ಮಮೇತಿ ಮುಕ್ತತಾ. ಆಚಾರ್ಯ ಹೇಳ್ತಾರೆ, ಯಾವುದು ನಮ್ಗೆ ಬಂಧನದ, ಯಾರು ನಮ್ಮ ಹಗ್ಗಲೇ ಕಟ್ಟಿ ಹಾಕಿಲ್ಲ. ಅದ್ರ ನಿಜವಾದ ಬಂಧನ ಅಂದ್ರ ನಾನು ನಂದು. ಮೊನ್ನೆ ಒಂದು ಭೀಮರತಿ ಶಾಂತಿ ಅಂತ ಮಾಡ್ತಾರೆ. 85 ವರ್ಷಕ್ಕ ಎಲ್ಲ ಹೋಮ ಹವನ ಮಾಡಿ, ತುಲಾಭಾರ ಮಾಡಿ, ಅವ್ರಿಗೆಲ್ಲಾರು ಹಾರ ಹಾಕಿ ಸನ್ಮಾನ ಮಾಡಿ ಹಿಂಗೆ ಮಾಡ್ತಾರೆ. ಒಬ್ರು ಇದ್ದಾರೆ ಗುರು ಬಂಧುಗಳು, ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದು, ಸತ್ಸಂಗ ಇಟ್ಕೊಂಡಿದ್ರು, ಹೋಗಿದ್ದೆ. ಕೇಳಿದೆ ಅವ್ರು, ಏನ್ರಿಪ್ಪ 85 ವರ್ಷ ಎಷ್ಟು ಆಕ್ಟಿವ್ ಇದಿರಲ್ಲ, ಏನ್ ಜೀವನದ ಗುಟ್ಟು? ಅವ್ರು ಹೇಳಿದ್ದೇನು ಗೊತ್ತಾ, ಅಗಾಟಮ್ಮ ನಾ ಮಾಡಿದ್ದ ಒಂದು, ಅದು ಆಗಿದ್ದ ಇನ್ನೊಂದು. ನೀವು ಹಿಂಗ್ ನಗಲಿಕತ್ತೀರ, ನಿಮ್ಗೂ ಅನುಭವ ಖಾತ್ರಿ ಹಿಂಗೆ. ನಾ ಮಾಡಿದ್ದ ಒಂದು, ಅದು ಆಗಿದ್ದ ಒಂದು. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ. ಯಾತರ ಖಟಿಪೀಟಿ
ಬರುವಾಗ ಏನ ತಂದಿ, ಬರಬರ್ತ ಎಲ್ಲವನ್ನು ನಂದಂದಿ. ಈ ನಾನು 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 ಅದು ನೋಡ್ರಿ ಬಹಳ ಡೇಂಜರಸ್ ಇದು. ನಾನು ಮತ್ತು ನಂದು ಯಾವ ವಸ್ತು. ಈಗ ಇವತ್ತೇ ಒಂದು ಉದಾಹರಣೆ ಆದ್ರಿ. ಆಶ್ರಮದಾಗ ಒಂದು ನಾಯಿ ಒಳಗ್ ಬಂತು, ಭೂತ ದಯ ಅದೆಲ್ಲ ಬರೋಬರಿನೇ. ಅದಕ್ಕೆ ಬಂದು ಅದು ಜಬರಿಸಿದೆ. ಅಲ್ಲಿ ಆ ನಾಯಿ ಯಾರ್ದಿತ್ತಲ್ಲ ಅವ್ರು, ಆ ಸಣ್ಣ ಹುಡುಗ ಇಲ್ಲೇ ಸಂಗನ ಬಸ ಇದು ಶಿಶು ನಿಂತಿದ್ದಾನೆ ಹೋಗ್ತಾನ, ಎರಡು ನಿಂತಿದ್ದ ನಾವು ನಂಗೆ ಜೋರು ಮಾಡ್ದ, ಯಾಕೆ ಹೊಡಿತೀವಿ ಅದಕ್ಕಂತ. ನಾನು ವಿಚಾರ ಮಾಡಿದೆ, ಹೌದಲ್ಲ ಬ್ಯಾರೆ ಯಾವ್ದಾರೆ ನಾಯಿಗೆ ನಾನು ಜಬರಿಸಿದ್ರೆ ಹೊಡೆದ್ರೆ ಅವಂಗೇನು ಆಗ್ತಿದ್ದಿಲ್ಲ. ಆ ನಾಯಿ ಅವ ಸಾಕ್ಯಾನಲ್ಲ ಅದಕ್ಕೆ ಅವನ ಮೇಲೆ ಅಷ್ಟು. ನನ್ನ ನಾಯಿಗೆ ಹೊಡಿತ್ಯ? ಈ ಯಾವಾಗ ನನ್ನದು ಅಂತ ಬಂತು ನೋಡ್ರಿ ಎಲ್ಲ ಗೋಳು ಹಿಡಿಸೋದು. ಏನು ಇಷ್ಟು ಈಗ ನಾವು ನಮ್ಮ ಕಣ್ಣು ಎದುರುಗಡೆನೆ ನಡೆದಾಡೋ ದೇವರಂತ ಅಂತೀವಲ್ಲ, ಯಾವುದು ನಂದಂತಂದ್ರು ಎಲ್ಲರೂ ನನ್ನವರೇ. ಎಲ್ಲರೂ ನನ್ನವ್ರು ಯಾವಾಗ ಆಗ್ತಾರೆ? ಯಾರು ನನ್ನವರಲ್ಲ ಅವಾಗ. ಸಬ್ ಕುಚ್ ಮೇರಾ ಕುಚ್ ಬಿ ನಹಿ ಮೇರಾ. ಎಲ್ಲರೂ ನನ್ನವರೇ, ನನ್ನದು ಯಾವುದೂ ಇಲ್ಲ. ನಾವು ಆ ಸರ್ವಾತ್ಮ ಭಾವದಲ್ಲಿ ಒಂದಾದಾಗ ಎಲ್ಲವೂ ತನ್ನಂತಾನೆಗೆ. ಅದಕ್ಕೆ ಹೇಳ್ತಾರೆ, ಚಾಹ ಮಿಟಿ ಚಿಂತಾ ಗೈ ಮನವಾ ಬೇಪರವಾಹ, ಜಾಕೋ ಕಚ್ಚು ನ ಚಾಹಿ ವೋ ಶಾಹಂಕೆ ಶಾಹ. ಚಾಹ ಗೈ, ಬೇಕು ಬೇಕು ಅನ್ನೋದು ಹೋಯ್ತು. ನಮ್ಮ ಮಹಾರಾಜರು ಹೇಳ್ತಾ ಇದ್ರು, ಬೇಕು ಬೇಕು ಅನ್ನೋವನೇ ಭಿಕಾರಿ, ಸಾಕು ಸಾಕು ಅನ್ನೋವನೇ ಸಾಹುಕಾರ ಅಂತ. ಈ ಬೇಕು ಅನ್ನುವ ಆಸೆ, ಚಾಹ ಚಮರಿ ಚೂಹರಿ ಸಬ ನೀಚನ್ ಕಿ ನೀಚ್, ಮೈ ತೋ ಪೂರನ ಬ್ರಹ್ಮ ಥಾ ಅಗರ್ ಯೇ ನ ಹೋತಿ ಬೀಚ್. ಅನುಭಾವಿಗಳು ಹೇಳ್ತಾರೆ, ಚಾಹ ಅಂದ್ರೆ ಆಸೆ, ಈ ಬೇಕು ಅನ್ನೋದು ಇದು ಚಮರಿ ಚೂಹರಿ ನೀಚನ್ ಕಿ ನೀಚ್, ಎಲ್ಲಕ್ಕಿಂತ ಕೆಳಮಟ್ಟಿದಿರೋದು ಇದು ಈ ಆಸೆ. ನಾನು ಪರಿಪೂರ್ಣ ಪರಬ್ರಹ್ಮ ವಸ್ತುನೇ ಇದ್ದೀನಿ. ಆದ್ರೆ ಅಗರ್ ಏನ ಹೋತಿ ಬೀಚ್, ಈ ಆಸೆ ಒಂದು ಇಲ್ಲದೆ ಇದ್ರೆ ನಾನು ಪರಿಪೂರ್ಣ ಬ್ರಹ್ಮನೇ. ಆಸೆ ಅಳಿಯಬೇಕು, ಮನದಾನ ಹೇಸಿಕೆ ತೊಳೆಯಬೇಕು. ಆಸೆ ಅಳಿಯಬೇಕು, ಮನದಾನ ಹೇಸಿಕೆ ತೊಳೆಯಬೇಕು. ಆಸೆ ಅಳಿದು ಮನ ಹೇಷಕ್ಕೆ ತೊರೆದು, ಆಸೆ ಅಳಿದು ಮನ ಹೇಷಕ್ಕೆ ತೊರೆದು, ಈಶ ಮಹಾಂತನ ಒಡಗೂಡಬೇಕು. ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು. ಮೂಕನಾಗಬೇಕು. ಬರು ಮುಂದ ಏನ ತಂದಿ, ಬರಬರ್ತ ಎಲ್ಲವೂ ನಂದಂದಿ. ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬಳಲಿ ಅಳಮಾರಿಗೆ ಬಂದಿ. ಆಗಲೇ ಹೇಳಿದಲ್ಲ, ಸಿಕಂದರ್ ಭಾರತಕ್ಕೆ ಬಂದ, ಲೂಟಿ ಮಾಡ್ದ, ನಾನು ಚಕ್ರವರ್ತಿ ಆಗಬೇಕಂತ ಎಲ್ಲ ಸಂಪತ್ತು ದೋಚಿಕೊಂಡು ಹೋಗ್ತಾ ಇದ್ದಾನೆ. ಆನೆ ಮೇಲೆ, ಒಂಟಿ ಮೇಲೆ, ಕುದುರೆ ಮೇಲೆ, ಖಚ್ಚರ ಮೇಲೆ ಸಿಕ್ಕಿದ್ದೆಲ್ಲ ರತ್ನ, ಮುತ್ತು, ವಜ್ರ, ವೈಢೂರ್ಯ, ಬಂಗಾರ ಏನೇನದು ಎಲ್ಲ ತೊಗೊಂಡು ಹೊಂಟ. ಅವನು ಕೊನೆಗಾಲ ಬಂತು ನೋಡ್ರಿ. ಭಾರತದ ಆ ಭೂಮಿ, ಈ ಭೂಮಿ ಒಳಗೆ ತ್ಯಾಗದ, ಈ ಭೂಮಿ ಸಂತರ ಭೂಮಿ. ಇಫ್ ದೆರ್ ಈಸ್ ಎನಿ ಲ್ಯಾಂಡ್ ಆನ್ ದಿಸ್ ಅರ್ತ್ that can lay claim to be the blessed Punya Bhumi, to be the land to which all souls on this earth must come to account for karmas, to be the land to which every soul wending its way Godward must come to attain its last home, the land where humanity has attained its highest towards gentleness, towards generosity, towards purity, towards calmness, and above all, the land of introspection and spirituality. It is India. It is India alone. ಸ್ವಾಮಿ ವಿವೇಕಾನಂದ ಹೇಳ್ತಾರ, ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಭೂಮಿ ಎದೆ ತಟ್ಟಿ ಹೇಳಬೇಕು, ನಾನು ಹೌದು, ಈ ಭೂಮಿ ಒಳಗೆ ಎಂತಹ ಗುಣ ಇದೆ ಅಂದರೆ, ಈ ಜಗತ್ತಿನಲ್ಲಿ ಯಾರಾದರೂ ಭಗವಂತನ ಸಾಕ್ಷಾತ್ಕಾರ ಆಗಬೇಕಂತ ಭಗವಂತನ ಕಡೆ ಮುಖ ಮಾಡಿದವನು, ಅವನ ಕೊನೆಯ ಜನ್ಮ, ಅವನ ಪಾಪ, ಅವನ ಎಲ್ಲ ಕರ್ಮಗಳು ಸವೆಯಬೇಕಾದ್ರೆ ಅವ ಮತ್ತೆ ತಿರುಗಿ ಭಾರತದಲ್ಲಿಯೇ ಹುಟ್ಟಬೇಕು. ಅವನ ಕರ್ಮಗಳು ಸವಿಸಬೇಕಾದ್ರೆ, ಅವನ ಭಗವತ್ ಸಾಕ್ಷಾತ್ಕಾರಗೆ ಅವನ ಕೊನೆ ಜನ್ಮ ಪಡೆಯಬೇಕಾದ್ರೆ ಈ ಭೂಮಿಯಲ್ಲಿಯೇ ಅವ ಜನ್ಮ ತಾಳಬೇಕು. ಅಷ್ಟೇ ಅಲ್ಲ, ದ ಲ್ಯಾಂಡ್ ವಿಚ್ ಈಸ್ ನೋನ್ ಫಾರ್ ಹ್ಯುಮ್ಯಾನಿಟಿ, ಆತ್ಮೀಯತೆ, ಮಾನವೀಯತೆ, ಪಾವಿತ್ರ್ಯತೆ,
ಒಳ್ಳೆಯ ಚಾರಿತ್ರ್ಯ, ಸೌಹಾರ್ದತೆ ಮತ್ತು ಅಂತರ್ಮುಖತೆ ಮತ್ತು ಆಧ್ಯಾತ್ಮಿಕತೆಗೆ ಯಾವುದಾದ್ರೂ ಒಂದು ನೆಲ ಇದ್ದರೆ ಅದು ನನ್ನ ಭಾರತ, ಅದು ನನ್ನ ಭಾರತ. ಅಂತಹ ಭಾರತದ ಭೂಮಿಯಲ್ಲಿ ಈ ಅಲೆಕ್ಸಾಂಡರ್ ಬಂದಾನ, ಎಲ್ಲ ದೋಚ್ಕೊಂಡು ಹೊಂಟಾನ. ಆವಾಗ ಜ್ಞಾನೋದಯ ಆಗ್ತದಪ್ಪ, ಇದೆಲ್ಲ ತೊಗೊಂಡು ಹೊಂಟಿನಲ್ಲ, ಇದ್ರ ಒಳಗಿಂದ ಯಾವುದಾದ್ರೂ ನಾನು ತೊಗೊಂಡು ಹೋಗ್ತೀನ. ಇಷ್ಟೆಲ್ಲ ಕೂಡಿಟ್ಟೆ, ಇಷ್ಟೆಲ್ಲ ತನ್ನ ನೆಪೋಲಿಯನ್ ಬೋನಾಪಾರ್ಟೆ ಅವನು ತಮ್ಮ ಡೈರಿ ಒಳಗೆ ಬರ್ಕೊಂಡಾನ, ಏನಪ್ಪ ನಾನು ಈ ಬಹಿರ್ ಪ್ರವೃತ್ತಿಯಿಂದ ಹೊರ ಜಗತ್ತಿನ ಎಲ್ಲ ಸಂಪತ್ತನ್ನು ಕೂಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ನನ್ನ ಆಯುಷ್ಯವೇ ಕಳೆದು ಹೋಯಿತು. ಯಾವುದೋ ಒಂದು ಬೇಟನಲ್ಲಿ ಬರ್ಕೊಳ್ತಾನೆ ನನ್ನ ಡೈರಿ ಒಳಗೆ. ನನ್ನ ಇಡೀ ಆಯುಷ್ಯವೇ ಈ ಪ್ರಪಂಚಿನ ಹೊರಗಡೆ ಇರತಕ್ಕಂತಹ ಈ ಪ್ರಪಂಚಿನ ಸಂಪತ್ತನ್ನು ಗಳಿಸಲಿಕ್ಕೆ ವ್ಯಯ ಆಯಿತು. ಆದರೆ ಇನ್ನೊಂದಿದೆ, ಒಳ ಜಗತ್ತು ಅಂತಿದೆ, ಒಳ ಜಗತ್ತು. ಅಲ್ಲಿ ಮಾತ್ರ ನಾನು ಖಾಲಿನೇ ಇದ್ದೀನಿ, ಅಲ್ಲಿ ಏನೂ ನಾನು ಗಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಇವತ್ತೇ ಒಂದು ಕೋಟ್ ಓದ್ತಾ ಇದೆ, ಇನ್ ರಿಲಿಜನ್ ಎವ್ರಿ ಅದರ್ ಕಂಟ್ರಿ ಈಸ್ ಅ ಪಾಪರ್, ಇಂಡಿಯಾ ಅಲೋನ್ ಈಸ್ ರಿಚೆಸ್ಟ್. ಧಾರ್ಮಿಕತೆ ಈ ವಿಷಯ ಬಂದಾಗ ಜಗತ್ತಿನ ಎಲ್ಲ ದೇಶಗಳು ಭಿಕ್ಷುಕರೇ, ಆದರೆ ಭಾರತ ಮಾತ್ರ ಒಂದು ಶ್ರೀಮಂತ ರಾಷ್ಟ್ರ ಅಂತ. ಹಾಗೆ ಇಂತಹ ಭೂಮಿಗೆ ಬಂದು ಅವ ಹೋಗಬೇಕಾದ್ರೆ ಕ್ಯಾ ಲಾಯೆ ಥೇ ಸಿಕಂದರ್ ದುನಿಯಾ ಸೇ ಲೇ ಗಯೆ ಕ್ಯಾ, ಹೋಗುವಾಗ ಹೆಂಗಾಗ್ತದ ಪರಿಸ್ಥಿತಿ ಅಂದರೆ ಮ್ಯಾಲಿನ ಉಸಿರು ಮ್ಯಾಲೆ, ಕೆಳಗಿನ ಉಸಿರು ಕೆಳಗೆ, ಮಾತೆಗೆ ಬರಂಗಿಲ್ಲ, ಗಂಟ್ಲೆಲ್ಲ ಒಣಗೋಗ್ತದೆ. ಸ್ವಲ್ಪ ನೀರಾರ ಕೊಡ್ರಪ್ಪ. ನೀರಂದ್ರೆ ಬರೀ ನೀರು, ಸಾದಾ ನೀರು ಕೊಡ್ರಪ್ಪ, ಗಂಗಾಜಲ ಕೊಡಬೇಡ್ರಿ. ಹೊಂಟಾನ ಬಾಯಿ ಅಂತ ಹೇಳಬಾರ್ದು. ಮುಪ್ಪಿನ ಕಾಲ ಭಾಳ ಕೆಟ್ಟ್ರಿ. ನೀವು ಮ್ಯಾಲಿನ ಮೇಲೆ ಶಿವಾನ ಮನ್ಲಾಗಿರ್ತೀರಿ, ನಿಮಗೆಲ್ಲ ಗ್ಯಾರಂಟಿ ಅನುಭವ ಆಗಿದೆ. ಏನು ಹೇಳಲಿಕ್ಕತ್ತ ಬರೋಬ್ಬರ ನಮ್ದ ಕತೆ ಹೇಳಲಿಕ್ಕತ್ತಾರ. ಮ್ಯಾಲಿನ ಉಸಿರು ಮ್ಯಾಲೆ, ಕೆಳಗಿನ ಉಸಿರು ಕೆಳಗೆ. ಆವಾಗ ಏನೋ ಮಾತಾಡ್ಬೇಕಂತ ನಮ್ಮ ಬಾಯಿಲೆ ಒಂದು ಮಾತು ಬರುವಲ್ತು, ಶಕ್ತಿನೇ ಇಲ್ಲ, ತ್ರಾಣ ಇಲ್ಲ ಒಳಗೆ. ಮಕ್ಕಳು ಅಂತಾರೆ ಎಲ್ಲೋ ಗಂಟು ಮುಚ್ಚಿಟ್ಟಾನ, ಯಾವುದೋ ಬ್ಯಾಂಕ್ ಒಳಗೆ ಅದು ಹೇಳ್ಬೇಕಂತಾನ. ಪಾಪ ಹೋಗೋ ಕಾಲ ಸಮೀಪ ಬಂದದ, ಮಾತಾಡ್ಲಿಕ್ಕೆ ಬರುವಲ್ತ. ಅಪ್ಪ ಏನಪ್ಪ ಹೇಳಿ, ಪಟ 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 ಡಾಕ್ಟರ್ ಕಡೆ ಓಡಿ ಹೋಗ್ತಾರ, ಬ್ಯಾಗ್ ಹಿಡ್ಕೊಂಡು ಬರ್ತಾರೆ. ಡಾಕ್ಟರ್ ಮಾತಾಡ್ಲಿಕ್ಕೆ ಆಗೋಲ್ತು. ಇವ್ರು ಡಾಕ್ಟರ್ ಹೇಳ್ತಾರೆ, ಒಂದು 10,000 ರೂಪಾಯಿದು ಒಂದು ಇಂಜೆಕ್ಷನ್ ಅದ ನನ್ನ ಕಡೆ, ಅದೇನಾರ ಇಂಜೆಕ್ಷನ್ ಕೊಟ್ರೆ ಅವ 1 ನಿಮಿಷ 2 ನಿಮಿಷ ಮಾತಾಡ್ಬೋದು. ಮೊದಲು ಕೊಡ್ರಿಪ್ಪ, ಸಾಲಾಗಿಲ್ಲ ತೆಗೆದ್ರು ಕೊಡ್ತೀನಿ. 10,000 ಇಂಜೆಕ್ಷನ್ ಚುಚ್ಚಿದ್ರು. ಅವ ಏನಾರು ಹೇಳಬೇಕಲ್ಲ, ಎಲ್ಲರೂ ಗಂಟಿಟ್ಟು ಏನಿದೆ, ಅಲ್ಲಿ ಎಲ್ಲರ ಮುಂದೆ ಇಲ್ಲಿ ಬಂದು ನಿಂತಿರೋ, ಅಲ್ಲಿ ಹೊಲದ ಕಡೆ ಯಾರಿದ್ದಾರೋ ಅಂತ ಕೇಳ್ತಾನೆ ಮುದಕ್ಕೆ. ಹೋಗೋಬೇಕಾದ್ರೆ ಶಿವ ಅಂತೆ ಮತಿ ಸಾ ಗತಿ ಅಂತ ಶಾಸ್ತ್ರ ಹೇಳ್ತಾರೆ. ನಮ್ಮ ಅಂತ್ಯಕಾಲದಲ್ಲಿ ಯಾವ ಮತಿ ಇರ್ತದೋ ನೆಕ್ಸ್ಟ್ ಅದೇ ಗತಿ ಆಗೋದು. ನಮ್ಮ ಮುಂದಿನ ಪುನರ್ಜನ್ಮ, ನಾವು ಎಲ್ಲರೂ ಹಿಂದೂಗಳು ಪುನರ್ಜನ್ಮದಲ್ಲಿ ವಿಶ್ವಾಸಿದ್ದು. ನಮ್ಮ ಮನಸ್ಸೊಳಗೆ ಏನು ಇರ್ತದ, ವಾಟ್ ಎವರ್ ಯು ಥಿಂಕ್ ದ್ಯಾಟ್ ಯು ವಿಲ್ ಬಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾವು ಏನು ನಮ್ಮ ಬಗ್ಗೆ ಆಲೋಚನೆ ಮಾಡ್ತೀವಿ ಅದೇ ನಾವು ಆಗ್ತೀವಿ. ನಾವು ಇವತ್ತು ಏನಿದ್ದೀವಿ ಅದು ನಮ್ಮ ಆಲೋಚನೆಯ ಭಾಗವಾಗಿಯೇ ಇದ್ದೀವಿ. ಆತ್ಮೀಯರೇ, ಪುರಂದರದಾಸರು ಹೇಳಲಿಕ್ಕತ್ತಾರೆ, ಮುಂದೆ ಹೇಳ್ತಾರೆ, ದೊಡ್ಡ ಮನೆಯ ಕಟ್ಟಿ ನಮ್ದೆಲ್ಲ ಅಂದ್ರೆ ಹೇಳೋ ತಾತ್ಪರ್ಯ ಏನದ, ನಮ್ಮ ಎನರ್ಜಿ, ನಮ್ಮ ಟೈಮ್, ನಮ್ಮ ಸರ್ವಸ್ವವು ನಾವು ಎದರ ಸಲುವಾಗಿ ಕೊಡ್ತಾ ಇದ್ದೀವಿ. ಯಾವುದು ನಶ್ವರದ, ಯಾವುದು ತೋರಿ ಅಡಗುವಂತಹ ಈ ಅಶಾಶ್ವತವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಮ್ಗೆಲ್ಲ ಗುದ್ದಾಟ ನಡೆದದ. ಅದು ಗಳಿಸ್ಬೇಕು, ಇದು ಮಾಡ್ಬೇಕು, ಅದು ಪಡ್ಕೊಳ್ಬೇಕು, ಅದು ಎಲ್ಲ ನಮ್ಮ ಕೈ ಬಿಟ್ಟು ಹೋಗೋದೇ ಅದಲ್ಲ. ಅದ್ರ ಸಲುವಾಗಿ ಪ್ರಯತ್ನ ಮಾಡಲಾರ್ದೆ ನಮ್ಮ ನಿಜವಾದ ಆನಂದ, ಶಾಶ್ವತ ಆನಂದ ಪಡೀಲಿಕ್ಕೆ, ಮತ್ತು ಅದು ನಮ್ಮ ಇಡುಗಂಟೆ ಅದ, ನಮ್ಮ ಜಾಗೀರದ, ಅದನ್ನು ಪ್ರಯತ್ನದಿಂದ ಮಾಡೋದಂದ್ರೆ ಎಲ್ಲಿ ಹೊರಗಡೆ ಹೋಗಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ, ಅದು ಇದು ಮಾಡಬೇಕಾಗಿಲ್ಲ, ಗಂಟೆಗಟ್ಟಲೆ ಏನಿಲ್ಲಪ್ಪ.
ತುಜ ಆಹೆ ತುಜ ಪಾಶಿ, ಇದ್ದಂಗಿರೋ ಸಿದ್ದೇಶ್ವರ, ನೀ ಹ್ಯಾಂಗಿದ್ದಿ ಹಂಗ ಇದ್ದು ಬಿಡು. ಈಗ ನೋಡ್ರಿ, ನಾವು ಏನಾದರೂ ಪಡಿಬೇಕಂದ್ರೆ ಪ್ರಯತ್ನ ಮಾಡ್ಬೇಕು. ಎಲ್ಲ ಬಿಡ್ಲಿಕ್ಕೆ ಏನಾರೆ ದೊಡ್ಡ ತಲೆ ಮೇಲೆ ಹೊರೆ ಗಂಟು ತೊಗೊಂಡು ಹೊಂಟೀವಿ, ಅದನ್ನು ಭಾಳ ಹೊತ್ಕೊಂಡಿವಿ, ದಪ್ಪಂತ ಒಗಿಲಿಕ್ಕೆ ಎಷ್ಟು ಹೊತ್ತು ಬೇಕು ರೀ? ಹಂಗೆ ನಿರಾಭಾರ ಆಗಲಿಕ್ಕೆ ನಮ್ಮಲ್ಲೇ ಆ ಯುಕ್ತಿ ಅದ, ಭಗವಂತ ಆ ಶಕ್ತಿ ಕೊಟ್ಟಾನ, ಆ ಬುದ್ಧಿ ಕೊಟ್ಟಾನ, ಅದನ್ನು ಉಪಯೋಗ ಮಾಡ್ದ. ಈ ನಮ್ದು ಹೆಂಗಂದ್ರೆ ಅವರು ಮಾಡ್ಲಿಕ್ಕತ್ತಾರಂತ ನಾವು ಮಾಡೋದು. ಅವ್ರ ಮನ್ಯಾಗ ಯಾವುದಾದ್ರು 42 ಇಂಚ್ ಟಿ ವಿ ತೊಗೊಂಡು ಬಂದಾರ, ನಾವು ಸಾಲ ಆಗಿಲ್ಲ ಮಾಡಿ ನಮಗೂ ಬೇಕು. ಯಾಕೆ? ಅವರು ಫ್ರಿಜ್ ತಂದಾರ, ನಾವು ತರಬೇಕು. ಅವರು ಗಾಡಿ ತಂದಾರ, ನಾವು ತರಬೇಕು. ಅರೆ ಭಯ್ಯ, ಕಲ್ ಕರೆ ಸೋ ಆಜ ಕರೆ ಸೋ ಅಭಿ, ಪಲಮೆ ಪರ್ಲಯ ಹೋಗ ಬಹುರಿ ಕರೆಗ ಕಬ್. ಕಬೀರ್ದಾಸರು ಕೇಳ್ತಾರ, ನಾಳೆ ಮಾಡೋ ಅಂಥದ್ದು ಮುಂದೆ ಅನ್ಬೇಡಪ್ಪ. ನಾಳೆ ಎಂಬುವನ ಮನೆ ಹಾಳು, ನಾಳೆ ತನಕ ನೀನು ಇರೋದು ನಿಜವೇನು ಹೇಳು? ಏನು ಗ್ಯಾರಂಟಿ ಅದ ರೀ? ಕಚ್ಚಿ ಮಟ್ಟಿ ಕಾ ಬಂಗಲಾ ತೇರ ಪಾವ ಪಲ್ಲಕ ಮೇ ಢಲ್ತಾ ಹೇ. ಇದು ಏನದು ಉಪ್ಲಿ ಬುರಿಸ್ತಾರ ಅಂತ ಅದೇನ್ರಿ ಇದು? ಯಾರು ಹಿಂಗೆ ಬಿಡಿದ್ರೆ ಏನು ಹೋಗ್ಲಿಕ್ಕೆ, ಶರೀರ ಹೋಗ್ಲಿಕ್ಕೆ ಏನು ಭಾಳ ದೊಡ್ಡ ಕಾರಣ ಬೇಕಾಗಿಲ್ಲ ರೀ. ಇದು ಇದ್ದದ್ದು ಇಲ್ದಂಗೆ ಆಗಲಿಕ್ಕೆ ಭಾಳ ಹೊತ್ತು ಬೇಕಾಗಂಗಿಲ್ಲ. ಹೀಗಾಗಿ ನಮ್ಮ ಆದ್ಯ ಕರ್ತವ್ಯ, ಮುಖ್ಯವಾದಂತಹ ಕರ್ತವ್ಯ, ನಾನು ಯಾರು, ನನ್ನ ನಿಜ ಸ್ಥಿತಿ ಏನು, ದೇವ್ರನ್ನ ಅಂತೀವಿ, ನಿಜವಾದ ದೇವ್ರನ್ನ ಸ್ವರೂಪ ಏನು, ಈ ಜಗತ್ತಿನಲ್ಲಿ ಇರ್ತೀವಿ, ಈ ಜಗತ್ತಿನ ನಿಜವಾದ ಸ್ವರೂಪ ಏನು, ಅದು ಕಂಡುಕೊಂಡು ಆನಂದದಿಂದ ಇರಬೇಕು. ಇಲ್ಲ ನಮ್ದು ಹ್ಯಾಂಗೆ ನಡೆದದಂದ್ರೆ, ಅಕ್ಕ ತಂಗಿ ಅಣ್ಣ ತಮ್ಮ ಕಾಕ ಮಾವ ಎಲ್ಲರೂ ರೊಕ್ಕ ಇರೋ ತನಕ ನಿನ್ನವರು. ಅಕ್ಕ ತಂಗಿ ಅಣ್ಣ ತಮ್ಮ ಕಾಕ ಮಾವ ಎಲ್ಲರೂ ರೊಕ್ಕ ಇರೋ ತನಕ ನಿನ್ನವರು. ಚಕ್ಕಂದದಿ ಮಾತ ಹೇಳುವರು, ಅಕ್ಕರೆಯಿಂದ ನಕ್ಕು ನಲಿದಾಡುವರು. ರೊಕ್ಕ ಎಲ್ಲ ತೀರಿ ಹೋಗಿ ಬಕ್ಕ ಬೋಳ ಆದ ಮೇಲೆ ನಿನ್ನ ನೋಡಿ ನಕ್ಕು ನಲಿದಾಡುವರು. ಇಂಥ ಜನರಿವರು. ನಮ್ಮದು ದೃಷ್ಟಿ ಯಾವಾಗಲೂ ಏನದ, ನಮ್ಮವ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗಿದ್ದಾರೆ, ನಮ್ಮವ್ರಿ ಇನ್ಕಮ್ ಟ್ಯಾಕ್ಸ್, ಎಲ್ಲ ಯಾರಿದು ಎರವಿನ ಸಂಸಾರ. ನಮ್ಮ ನೈಜ ಕರ್ತವ್ಯವನ್ನು ಬಿಟ್ಟು ಇದ್ರೊಳಗೆ ನಾವು ಸ್ವಲ್ಪ ಸ್ವಾರ್ಥಿ ಆಗ್ಬೇಕು. ನಾವು ಬರ್ತಿರ್ತೀವಿ, ನಡ್ರಿ ಸತ್ಸಂಗ ನಡೆದದ, ಪುರಾಣ ನಡೆದದ, ಹೋಗ್ಬರೋಣ. ನೀವು ನಡ್ರಿ, ಮನ್ಯಾಗ ಪಾವಣ್ಯಾರ ಬಂದಾರ, ಮತ್ತು ಅವ್ರ ಆರ ನೋಡ್ಬೇಕು. ಹೌದಪ್ಪ ಅಂದ್ರೆ ನಮ್ಮ ಮಹಾರಾಜರು ಅದಕ್ಕೆ ಹೇಳ್ತೀವಿ, ಸಪ್ತಾಹಕ್ಕೆ ಬರ್ರಿ ಅಂತಂದ್ರೆ, ಇಲ್ರಿ ಮನ್ಯಾಗ ಲಗ್ನ ಅದ ರೀ, ಅವರು ರಜಾ ಸಿಗ್ಲಿಲ್ರಿ. ನಮಗೆ 108 ಕಾರಣ ಹೇಳ್ತೀರಿ, ಅವ್ರಿಗೆ 108 ಕಾರಣ ಹೇಳಿರಲ್ಲ. ಅಂದ್ರೆ ಎಷ್ಟು ಸರಳದ. ಸಣ್ಣ ಹುಡುಗರು ಇರ್ತಾರೆ ನೋಡ್ರಿ, ಈ ದೊಡ್ಡ ಬಟ್ಟೆ ಸಣ್ಣ ಬಟ್ಟೆ ಮಾಡ್ಲಾ ನೋಡಿ, ಇದು ದೊಡ್ಡದ, ಇದು ಸಣ್ಣ ಮಾಡ್ಲಾ, ನೋಡ್ರಿ ಆಯ್ತಿಲ್ರಿ. ಇಷ್ಟೇ ಅದು. ನಾವು ಬಡಬಡ್ಕೊಂಡು ಏನು ಪ್ರಪಂಚ ಮಾಡ್ತೀವಲ್ಲ, ಬಡಬಡ್ಕೊಂಡು ಅಂದ್ರೆ ಹೆಂಗೆ, ಅದು ಗಳಿಸ್ಬೇಕು, ಇದು ಮಾಡ್ಬೇಕು, ಅದು ಇದ್ರದ್ದು ಮಹತ್ವ ಸ್ವಲ್ಪ ಈ ಕಡೆ ಕೊಡೋದದ, ಅಷ್ಟೇ ಫರಕ್ ಮಾಡೋದದ. ಅದಕ್ಕೆ ದಾಸರ ಮುಂದೆ ಹೇಳ್ತಾರ, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ. ದೊಡ್ಡ ಮನೆಯ ಕಟ್ಟಿ ಅದರೊಳು, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ. ಮಡದಿಗೆ ಮೋಹದ ಮಗವಂದುಟ್ಟಿ, ಮಡದಿಗೆ ಮಗುವಂದುಟ್ಟಿ. ಅದರ ಮ್ಯಾಲೆ ನಿನ್ನ ಮನಸ್ಸಿಟ್ಟಿ, ಯಾತರ ಕಟಿಪೀಟಿ, ಒಂದಿನ ಹೋಗುವುದು ಲಟಿಪೀಟಿ. ಯಾತರ ಕಟಿಪೀಟಿ, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ವೈದಿಟ್ಟಿ. ಮಡದಿಗೆ ಮೋಹದ ಮಗುವಂದು ಹುಟ್ಟಿ, ಅದರ ಮ್ಯಾಲೆ ನಿನ್ನ ಮನಸ್ಸಿಟ್ಟಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಕ್ಯಾನ್ ಮೆಡಿಟೇಟ್ ಆನ್ ವಾಟ್ ಎವರ್ ಯು ಲೈಕ್, ಐ ವಿಲ್ ಮೆಡಿಟೇಟ್ ಆನ್ ದ ಹಾರ್ಟ್ ಆಫ್ ಅ ಲಯನ್. ನಿಮ್ಮ ಮನಸ್ಸು ಎಲ್ಲರೇ ಇಡ್ರಿ. ನಮ್ಮ ಮನಸ್ಸು ಎಲ್ಲಿರಬೇಕಂದ್ರೆ ಆ ಪರತತ್ವ, ಆ ವಸ್ತುವಿನಲ್ಲಿ ಇರಬೇಕು. ಅದನ್ನು ಬಿಟ್ಟು ನಮ್ಮ ಸುಮ್ಮ ಖಾಲಿ ಕೂತಿರ್ತೀವಿ ನೋಡ್ರಿ. ಸುಮ್ಮ ಕೂತಾಗ ನಮ್ಮ ಮನಸ್ಸಿನೊಳಗೆ ಯಾವ್ಯಾವ ಆಲೋಚನೆ ಬರ್ತಾವ, ಯಾವ್ಯಾವ ವಿಚಾರ ಬರ್ತಾವ, ಎಂತೆಂಥ ಸಂಕಲ್ಪನೆಗಳು ಬರ್ತಾವ, ವಿಕಲ್ಪಗಳು ಬರ್ತಾವ. ಅಲ್ಲೇ ನಮ್ಮ ಮನಸ್ಸದಂತ ಹೇಳ್ಬೇಕು. ಯಾರೂ ನಮ್ಗೆ ಸರ್ಟಿಫಿಕೇಟ್ ಕೊಡಬೇಕಾಗಿ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು ನಮಗೂ ಗೊತ್ತಲ್ರಿ. ಮನ ಏವ ಮನುಷ್ಯಾಣಂ ಕಾರಣೋ ಬಂಧ ಮೋಕ್ಷಯೋ. ನಮ್ಮ ಮನಸ್ಸು ನಮ್ಮ ಬಂಧನಕ್ಕೆ, ನಮ್ಮ ಮೋಕ್ಷಕ್ಕೆ ಕಾರಣ ಇರ್ತಕ್ಕಂಥದ್ದು ನಮ್ಮ ಮನಸ್ಸು. ಆ ಮನಸ್ಸನ್ನು ನಾವು ಎಲ್ಲೇ ತೊಡಗಿಸ್ತೀವಿ, ಆ ಮನಸ್ಸು ಅದಕ್ಕೆ ಫ್ರೆಂಡ್ ಮಾಡಿಕೊಂಡ್ರೆ
ಈ ಕಡೆ ಬಾರಪ್ಪ, ಹೊರಗಡೆ ಏನು ನೋಡ್ತೀಯೋ, ಹೊರಗಡೆ ಏನಿಲ್ಲೋ, ಹೊರಗಡೆ ಎಲ್ಲ ಅದಂತ ತಿಳ್ಕೊತಿಲ್ಲ, ಅಲ್ಲಿ ಏನೂ ಇಲ್ಲ, ಎಲ್ಲಿ ಏನಿಲ್ಲ ಅಂತ ತಿಳ್ಕೊತೆ ಅಲ್ಲೇ ಎಲ್ಲ ಅದ. ಎಷ್ಟು ಚಂದದ ನೋಡ್ರಿ. ನಮ್ಮ ಮಹಾರಾಜರು ಹೇಳ್ತಿದ್ರು, ಆನಂದದ ಸಲುವಾಗಿ ಏನು ಮಾಡಬೇಡ್ರಿ, ಆನಂದದಿಂದ ಎಲ್ಲ ಮಾಡಿರಿ. ಮಾಡೋದಂತರೂ ಯಾರಿಗೂ ಬಿಟ್ಟಿಲ್ಲ. ಪ್ರಪಂಚ ಮಾಡಬೇಕು, ನೀವು ಹೇಳೋದು ನೀವು ಹೆಂಗೆ ಹೇಳ್ತೀರಿ, ಖರೆ ನಾವು ಪ್ರಪಂಚದಾಗೆ ಇರಬೇಕು. ಹೌದು, ಈಸಬೇಕು. ಪುರಂದರದಾಸರು ಹೇಳ್ತಾರೆ, ಈಸಬೇಕು, ಇದ್ದು ಜಯಿಸಬೇಕು. ಪ್ರಪಂಚ ಪರಮಾರ್ಥ ಎರಡೂ ಮಾಡ್ಲಿಕ್ಕೆ ಹೇಳ್ಯಾರ. ಇದನ್ನೆಲ್ಲ ಬಿಟ್ಟು ತೋರೋದು ಎಲ್ಲೋ ಹಿಮಾಲಯಕ್ಕೆ ಹೋದ್ನು, ನರ್ಮದಾ ಪರಿಕ್ರಮಕ್ಕೆ ಹೋಗಲಿ ಹಂಗೇನಿಲ್ಲ. ಗೃಹಸ್ಥರ ಇದ್ದರು ಏನು ಒಳ್ಳೆಯ ಸನ್ಮಾನದಿಂದ, ಸದ್ಭಾವದಿಂದ, ಸ್ವಾಭಿಮಾನದಿಂದ ಬದುಕಬೇಕು. ಯಾರು ಬರ್ತಾರೋ ಅವ್ರಿಗೆ ದಾನ ಮಾಡ್ತಾ, ಗುರು ಪೂಜೆ ಮಾಡ್ತಾ, ಗುರುವಿನಲ್ಲಿ ಸದ್ಭಾವ ಇಡ್ತಾ, ಸತ್ಶಾಸ್ತ್ರ ಶ್ರವಣ ಮಾಡ್ತಾ, ಸದ್ಗ್ರಂಥ ಓದ್ತಾ ಸತ್ಕಾಲಕ್ಷೇಪ ಮಾಡಬೇಕು. ನಮ್ಮ ಜೀವನ ಉಜ್ಜೀವನ ಮಾಡ್ಕೊಳ್ಬೇಕು. ಅದು ನಮ್ಮ ನಿಜವಾದ ಕರ್ತವ್ಯ. ಅದನ್ನು ಬಿಟ್ಟು ಬೇರೆದೇನು ಮಾಡಿದ್ರು ಅದೇ ಹೊಳ್ಯಾಗ ಹುಂಚಿ ಅಂತ ತೊಳ್ದಂಗೆ, ನೀರು ಕಲಿಸ್ದಂಗೆ, ಏನು ಕೈಗೆ ಸಿಗೋದು. ನಾವು ನೋಡ್ತೀವಿ, ಉಸುಕನ್ನು ಭಾಳ ಜೋಲ ಹಿಂಗೆ ಹಿಡಿಲಿಕ್ಕೆ ಹೋಗ್ತೀವಿ, ಕೈಯಾಗಿಂದ ಎಲ್ಲ ಜಾರಿ ಹೋಗ್ತದೆ. ಹಂಗೆ ದೊಡ್ಡ ಮನೆಯ ಕಟ್ಟಿ ನೋಡ್ಬೇಕ್ರಿ. ಒಬ್ಬರು ಹೊಸದಾಗಿ ಮನೆ ಕಟ್ಸ್ಯಾರ, ಕರ್ಕೊಂಡು ಹೋದರು. ಅಪ್ಪಾರ ಇಲ್ಲಿ ನೋಡ್ರಿ, ಇಲ್ಲಿ ಈ ಮೂಲ್ಯಾಗ ಎಲ್ಲ ಡಿಟೇಲ್ ಇದು ಅದ ನೋಡ್ರಿ, ಇದು ಎಲ್ಲ ಟೀಕ್ ವುಡ್ದು ಮಾಡೀವ್ರಿ, ಇದೆಲ್ಲ ಸಾಗವಾನಿ ಅದ ರೀ, ಇದಕ್ಕೆ ಇಷ್ಟು ಕಾರಾಗಿರ್ರಿ, ಇಷ್ಟು ತಾಸು ಕೆಲಸ ಮಾಡ್ಯಾರ್ರಿ, ಇದು ಇಲ್ಲಿಂದ ತಂದಿಂದು, ಇದು ಇಂಥ ಜಂಗಲ್. ಯಪ್ಪ ಪುಣ್ಯಾತ್ಮ, ಇದಕ್ಕೆ ಹೇಳಿಗೆ ಬಂದೀವಿ ನಿಮ್ಮ ಮನೆಗೆ. ಅವ್ನು ನೋಡ್ಬೇಕ್ರಿ, ಮನ್ಯಾಗ ಯಾವುದಾರ ಒಂದು ಕಾರ್ಯ ಇರಬೇಕು, ಲಗ್ನ ಗಿಗ್ನ ಇರಬೇಕು. ಇಡೀ ಜಗತ್ತು ಮರ್ತಿರ್ತಾನಿವ. ಕೂತರು, ನಿಂತರು, ಮಾತಾಡಿದ್ರು, ಹೇಳಿದ್ರು, ಕೇಳಿದ್ರು. ಈ ಕನಸ್ನಾಗೂ ಬರೀ ಅದೇ ಚಿಂತೆ, ಅದ ಕನಸು ಬಿಡೋದು. ನಾವು ಇಷ್ಟೆಲ್ಲ ಬಡ್ಬಡ್ಕೊಂಡು ಮಾಡ್ತೀವಲ್ರಿ ಪ್ರಪಂಚ. ಉದಾಹರಣಾರ್ಥವಾಗಿ ಲಗ್ನನೇ ಅದ್ರಿ, ಅದ್ರ ಕಾರ್ಡ್ ಛಾಪಿಸ್ಬೇಕು, ಪಾವಣ್ಯರಿಗೆಲ್ಲ ಕೊಟ್ಟು ಬರ್ಬೇಕು, ಧಾನ್ಯ ಜೀನ್ಸ್ ತರಬೇಕು, ಆಮಂತ್ರಣ ಕೊಡ್ಬೇಕು, ಹಾಲ್ ಬುಕ್ ಮಾಡಬೇಕು, ಅಡುಗೆನವ್ರು ನೋಡ್ಬೇಕು, ಅದು ತರಬೇಕು, ಇದು ಇಷ್ಟೆಲ್ಲ ಬಡ್ಬಡ್ಕೊಂಡು ಮಾಡ್ತೀವಿ. ಇಡೀ ಪ್ರಪಂಚವೇ ಕೇವಲ ನಮ್ಮ ಮನೆಯಾಗಿಂದ ಒಂದು ಕಾರ್ಯ ಅಷ್ಟೇ ಬಂದು ನಿಂತಿರ್ತದೆ. ಬೇರೆ ಯಾರು ಬಂದಿದೆ ಇದು ಆಮೇಲೆ ರೀ 12 ತಾರೀಕು ಲಗ್ನ ಅದ ರೀ, ಲಗ್ನ ಆದ್ಮೇಲೆ ನೋಡ್ರಿ ಎಲ್ಲ ಮುಂದೆ ಹಾಕಿರ್ತಾನೆ. ಆದ್ರೆ ಅಷ್ಟು ನಾವು ಎಲ್ಲ ಮರೆತು ಅದು ಕಾರ್ಯ ಮಾಡಿರ್ತೀವಲ್ಲ, ಅದ್ರ ಲಗ್ನ ಆದಮೇಲೆ ಲಗ್ನ ಆಯ್ತು ರೀ ಇಟ್ಟು ಒಂದು ಶಬ್ದದಾಗ ಮುಗಿದು ಹೋಗ್ತದೆ ಅದು. ಹೌದು, ಹಾಗೆ ಅದ ರೀ. ಇದು ಪ್ರಪಂಚನೂ ಹಾಗೆ ಭಾಳ ಬಡಬಡಕೊಂಡು ಗಂಟಲ ಹರಕೊಂಡು ಗಳಿಕೆ ಮಾಡೋದು ಬಿಟ್ಟು ಬರ್ತೀರಾ ಅಲ್ಲೇ ಇರ್ತೀರಾ ಅಂತ ಹೇಳ್ತಾರೆ. ನೋಡ್ಬೇಕು. ಅದು ಏನಾರ ಒಂದು ಸ್ವಲ್ಪ ವ್ಯತ್ಯಾಸ ಆಗಲಿ, ಇದ್ರೊಳಗೆ ಒಂದು 4 ಫುಟ್ ಆ ಕಡೆ ಹೋಗಲಿ, ಅದೇನೋ ಹಾಕ್ತಾರಲ್ರಿ ಅರಣಿ, ಒಡ್ಡು ಹಾಕಿರ್ತಾರ. ನಮ್ಮ ಜಾಗದಾಗ ಹಂಗೆ ಬಂತದ. ಇಷ್ಟೆಲ್ಲ ಬಡ್ಬಡ್ಕೊಂಡು ಮಾಡಿರ್ತೀವಪ್ಪ, ಎಲ್ಲ ಇಲ್ಲೇ ಹೋಗೋದದ. ನಶ್ವರ ಸಂಸಾರ ಇದು, ಮಾಯದ ಸಂಸಾರ. ಹೇ ತಮ್ಮ, ಇದು ದುಃಖದ ಬಾಜಾರ. ಮಾಯದ ಸಂಸಾರ, ಹೇ ತಮ್ಮ, ಇದು ದುಃಖದ ಬಾಜಾರ. ಸಂಸಾರ ಸಾರ ತಮ್ಮ ಮಾಡೋ ವಿಚಾರ. ರೊಕ್ಕ ಗಳಿಸಿದಿ ಕೋಟಿ, ಹೇ ಮೈಯಾಗ ಬಿಡುದಿಲ್ಲ ಲಂಗೋಟಿ. ರೊಕ್ಕ ಗಳಿಸಿದಿ ಕೋಟಿ, ಸತ್ತಾಗ ಬಾರಿಸ್ತಾರ ಘಂಟಿ, ನಿನ್ನ ಮಣ್ಣಾಗ ಇಡ್ತಾರ ಮೆಟ್ಟಿ. ಸತ್ತಾಗ ಬಾರಿಸ್ತಾರ ಘಂಟಿ, ನಿನ್ನ ಮಣ್ಣಾಗ ಇಡ್ತಾರ ಮೆಟ್ಟಿ. ಮಾಯದ ಸಂಸಾರ. ನೀವು ಅನ್ಬೋದು ಸಂಸಾರ ಅಸಾರ, ನಿಮ್ಗೆ ಗೊತ್ತಿಲ್ಲ. ಸರ್ವಜ್ಞ ಒಂದು ವಚನ ಬರ್ದಾನ, ಏನು? ಬೆಚ್ಚನ ಮನೆ ಇದ್ದು, ಗೊತ್ತದಲ್ಲ ಮುಂದಿಂದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹೌದಪ್ಪ, ಬೆಚ್ಚನ ಮನೆ ಇದ್ದು ಇಚ್ಛೆಯನ್ನು
ಖರ್ಚು ಮಾಡಲಿಕ್ಕೆ ರೊಕ್ಕ ಒಂದಿದ್ರೆ, ಹೊನ್ನ ಒಂದಿದ್ದರೆ, ಇಚ್ಛೆಯನ್ನು ಅರಿತುಕೊಂಡು ನಡೆಯುವ ಸತಿ ಒಂದಿದ್ದೊಡೆ ಸ್ವರ್ಗಕ್ಕೆ ಕಿಚ್ಚ ಹಚ್ಚಂದ ಸರನೆ. ಸ್ವರ್ಗ ಇಲ್ಲೇ ಅದ, ಮತ್ತೆಲ್ಲ. ಕಾಶಿ ಒಳಗೆ ನಡೆದಿರ್ತಕ್ಕಂಥ ಘಟನೆ. ಕಬೀರ್ ದಾಸರು ಹೇಳ್ತಿದ್ರು, ಬರ್ರಿಯಪ್ಪ ಸತ್ಸಂಗ ಬರ್ರಿ. ಒಬ್ಬ ಸಾವುಕಾರ ಅಂತ, ನಮಗೆ ಯಾಕೆ ಬೇಕು ಸತ್ಸಂಗ, ನಿಮ್ಮಂಥ ಫಕೀರ್ ಮಂದಿ ಮಾಡ್ಕೊತ ಹೋಗ್ರಿ, ಮಾಡ್ಲಿಕ್ಕೆ ಉದ್ಯೋಗ ಇಲ್ಲ, ಮಾಡಿ ನಮ್ಗೆ ಯಾಕೆ. ದಿವಸ ಕರೆಯೋರು ಪಾಪ ಬೇಜಾರಿಲ್ಲದೆ, ಬರ್ರಿಪ್ಪ ಸತ್ಸಂಗ ಬರ್ರಿ, ಜೀವನ ಸಾರ್ಥಕ ಮಾಡ್ಕೊಡ್ರಿ. ಅದು ಏನು 4 दिन की चांदनी है, ಫಿರ್ ಅಂಧೇರಿ ರಾತ್, ಭಯ್ಯ ಆ ಜಾओ ಸತ್ಸಂಗ ಸುನ್ನೆ. ನೀವು ಆಯ್ತು, ಒಂದು ದಿವ್ಸ ಇಷ್ಟು ದಿವಸ ಹೇಳ್ತಾರಲ್ಲ ಅಂತ ಆಯ್ತು ಹೋದ. ಖರೆ ಮನಸ್ಸಿಲ್ಲ. ನೋಡಪ್ಪ, ಇದು ನೀ ಹೇಳಲಿಕ್ಕತ್ತಿ, ನಿಮಗೇನು ಗೊತ್ತ್ರಿ ದಾಸರ, ನಿಮ್ಮ ಕಡೆ ಏನದ, ದಿವಸ ನಾವು ಬೆಳ್ಳಿ ಲೋಟದಾಗ ಹಾಲು ಕುಡಿತೀವಿ, ಹೆಂಡ್ರು ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾರೆ, ನಿಮಗೇನು ಗೊತ್ತು, ನಿಮ್ಗೆ ಹಿಂದಿಲ್ಲ ಮುಂದಿಲ್ಲ, ಹೇಳಲಿಕ್ಕೆ ಏನು ಹೋಗ್ತದೆ ನಿಮ್ದು. ಎಷ್ಟು ಅಕ್ಕರೆ, ಎಷ್ಟು ಪ್ರೀತಿ, ಎಷ್ಟು ನಲ್ಮೆ, ಎಷ್ಟು ನಮ್ಮ ಮೇಲೆ ಜೀವ, ಎಷ್ಟು ಕಾಳಜಿ. ಹೌದಾ ಹೊಲಿ ಅಂದ, ಇಟ್ಟು ಕಾಳಜಿ ಮಾಡ್ತಾರಲ್ಲಪ್ಪ. ಒಂದು ಕೆಲಸ ಮಾಡು, ಒಂದು ಹಿಂಗೆ ಮಾಡಂತ ಕಿವ್ಯಾಗ ಬಂದು ಹೇಳ್ದ ಸಾವುಕಾರ್ಗೆ. ಏನು ರೀ ದಾಸ್ರ ಹಿಂಗೆ ನೀವು ಮಾಡ್ರೆ ನೋಡು, ನಿನ್ನ ನಿಜವಾಗ್ಲೂ ಬಣ್ಣ ಬಯಲಾಗ್ತದೆ, ಯಾರು ನಿನ್ನ ಮೇಲೆ ಎಷ್ಟು ಪ್ರೀತಿ ಅದ ಕಾಳಜಿ ಅದು ಗೊತ್ತಾಗ್ತದೆ. ಹೌದಾ, ನೋಡೇ ಬಿಡೋಣಂತ. ಮಾರನೇ ದಿವಸ ಏನು ಮಾಡ್ದ, ಮಧ್ಯಾಹ್ನ ದಿವಸ ಊಟ ಮಾಡ್ದ. ಸಾವುಕಾರು ದೊಡ್ಡ ಮಂಚ ಇತ್ತು, ಆ ಮಂಚೊಳಗೆ ಅಂತ ಬಂದು ಬಡಲ್ಲ ಬಿದ್ದುಬಿಟ್ಟ, ಕಣ್ಣಿಗಿನ್ನೆಲ್ಲ ಬೆಳಗ್ಗೆ ಮಾಡಿಬಿಟ್ಟ. ಸಾವುಕಾರ್ತಿ ಓಡ್ಕೊತ ಬರ್ತು, ಯವ್ವ ಏನಾತ, ಯಪ್ಪ ಏನಾತ, ಮಕ್ಕಳಿಗೆಲ್ಲ ಕರೆದು ಎಲ್ಲರೂ ಓಡ್ಕೊಂಡು ಬಂದು, ಆಳು ಹೋಳು ಎಲ್ಲರೂ ಹೊಡೆದು ಬಂದು, ಏನಾಯ್ತು ಸಾವುಕಾರ ಎಲ್ಲ ತಣ್ಣಗಾಗ್ಬಿಟ್ಟು. ಯಪ್ಪ ಹೋದ ಮುಂದೆ ನನ್ನ ಹೆಂಗಾದೀತೋ. ಅವಳವ್ರು ನೋಡ್ರಿ ಹೆಂಗಿರ್ತಾರೆ, ಹೋದ್ಯೋ ಮುಂದೆ ನಮ್ದೇನು, ನೀವು ಹೋದಿ ಮುಂದೆ ನಮ್ಮದು. ಅವಳು ಬರೋದು ಅದ್ರ ಸಲುವಾಗಿ ಹೋದೊಂದು. ನೀ ಇದ್ದಿ ಎಲ್ಲ ಚಲೋ ಇತ್ತು, ಈಗ ನೀವು ಹೋದ್ಮೇಲೆ ನಮ್ಮದು ಹೆಂಗಾಗಿತ್ತು. ಮಕ್ಕಳೆಲ್ಲ ಪಟ ಎಲ್ಲೇ ಇದ್ರು, ಎಲ್ಲರೂ ಬಂದರು. ಅಪ್ಪ ನೋಡಿದ್ರು, ಅಯ್ಯೋ ಹೋಗ್ಯಾರಂತ ಅನ್ಕೋತಾ ಇದ್ರು. ಇನ್ನೇನು ಎಲ್ಲ ಉಪಾಯ ಮಾಡಿದ್ರು, ಕಾಲ್ಗಿಲ್ ತಿಕ್ಕಿದ್ರು, ವೈದ್ಯ ಕಳಿಸಿದ್ರು, ಏನು ಉಪಯೋಗ ಆಗಿಲ್ಲ. ಯಾರು ಅಂದರು ಅದ್ರೊಳಗೆ, ನೋಡ್ರಿ ಕಬೀರ್ ದಾಸರು ಭಾಳ ಪವಾಡ ಪುರುಷರು, ಅವ್ರಿಗೆ ನೀವು ಕರೆದ್ರೆ, ಅವ್ರು ಏನಾರ ಒಂದು ಮಂತ್ರ ಹಾಕಿದ್ರೆ ಸಾವುಕಾರ ಮತ್ತೆ ಜೀವಂತ ಆಗ್ತಾರೆ. ಹೌದಾ, ದುಡ್ದು ಹೊಡ್ಕೊತ ಹೋದ್ರು. ದಾಸರೇ ಬರ್ರಿ, ಹಿಂಗಾಗ್ಯದ. ನಡ್ರಿಯಪ್ಪ ನನ್ನ ಕಡೆ ಏನೋ ನೋಡ್ರಿ ಭಗವದ್ಗೀತೆ ಹಂಗದಂತ ಬಂದುಬಿಟ್ರು. ಬಂದಾಗ ನೋಡಿದ್ರು ಎಲ್ಲ ಸಾವುಕಾರ್ತಿ ಹೋಗಿ ಉಡ್ದು ಬಿಡ್ಲು, ಯಪ್ಪ ಹೆಂಗಾರ ಮಾಡುವ ನಾನು ಹಿಂಗೆ ಎಲ್ಲ ಹೇಳ್ದು. ಇರ್ಲಿ ತಾಯಿ ನೋಡೋಣ, ಪ್ರಯತ್ನ ಮಾಡೋಣ. ಯಪ್ಪ ಏನಾರವ ಇರಲಿ, ಅದೆಲ್ಲ ಗೋಳ್ಬೇಕು. ಆಯ್ತಪ್ಪ, ಕರುಣೆ ಬಂತು. ಒಂದು ಕೆಲಸ ಮಾಡಿರಿ, ಆಯ್ತು ನಾನು ಪ್ರಯತ್ನ ಮಾಡ್ತೀನಿ, ಒಂದು ಲೋಟ ಹಾಲು ತೊಗೊಂಡು ಬರ್ರಿ, ಅದನ್ನು ಮಂತ್ರಿಸಿ ಕೊಡ್ತೀನಿ, ಅದು ಸಾವುಕಾರ ಕುಡಿತಾರೆ, ನೀವು ಮಂತ್ರಿಸಿ ಹಾಕ್ತೀನಿ, ನೀವು ಕುಡೀರಿ, ಮತ್ತು ಏನು ಭಗವದ್ಗೀತೆ ಇದ್ರೆ ಹೇಳ್ತಾರೆ. ಬಂದರು, ತೊಗೊಂಡ್ರು, ಸ್ವಲ್ಪ ಮಂತ್ರ ಹೇಳಿದರು. ಆಯಿತು, ಆ ಸಾವುಕಾರ್ತಿ ಕೈಯಾಗ ಕೊಟ್ಟರು. ಅವ ನೀ ಕುಡಿಯವ. ಹೌದಪ್ಪ ಯಪ್ಪ ಕುಡಿತೀರ, ತೊಗೊಂಡು ಬಡ ಹೆಂಗೆ. ಕಬೀರ್ ದಾಸ್ ಹೇಳಿದ್ರು, ಅಲ್ಲ ನಾ ಹೇಳೋದು ಮರ್ತಿದ್ದೆ, ಇದು ಮಂತ್ರ ಹಾಕಿದ ಹಾಲು ಯಾರು ಕುಡಿತಾರ ಅವರು ಸಾಯ್ತಾರ, ಸಾವುಕಾರ ಹೇಳ್ತಾನ ಅಂತ. ಇದು ಮಾತು ಕೇಳಿದ ಕೂಡಲೇ ಅಲ್ಲೇ ದೊಡ್ಡ ಮಗ ಇದ್ದ, ಯಪ್ಪ ತಗೋಪ್ಪ, ನಮ್ಮ ಹೆಣ್ಮಕ್ಳು ನಮ್ಗೆ ಹೆಂಗೆ ಗೊತ್ತು. ಹಿರೇ ಮಗನ ಕೈಯಾಗ ಬಂತದು ಲೋಟ ಮಂತ್ರಿಸಿದ್ದು. ಈಗೇನು ಮಾಡ್ಬೇಕು ಅವ ಹಿರೇ ಮಂದ, ನಾನು ಈ ಅಪ್ಪ ಅಂತರೂ ಹೋದ, ಮುಂದೆ ಕಾರ್ಬಾರ್ ಮಾಡವ ನಾನು ಹೋದ್ರೆ ಹೆಂಗೆ ಅಂತ ನಡುವಿನ ಅಂಕ ಇಟ್ಟ. ನಡುವಿನವ ಅಂದ, ಮೊನ್ನೆ ಮದುವೆ ಆಗ್ಯದ ನಂದು, ದೊಡ್ಡವಂಗೂ ಬೇಡ ಅವಾಗೂ ಬೇಡ, ನನಗರೆ ಆಗ್ಬೇಕು. ತಳವಾಗ ಕಿಡೆ ನಿನ್ನ ಮೇಲೆ ಭಾಳ ಪ್ರೀತಿ ಅಂತ. ಕೊನೆ ಮಗ ಇದ್ದಲ್ಲ, ಕಡ್ಲಿ ಮಗ, ಅವ್ನ ಕೈಯಾಗ ಕೊಟ್ಟ, ಅಪ್ಪ ನಿನ್ನ ಮೇಲೆ ಭಾಳ ಪ್ರೀತಿ ತೊಗೊ ನೀನೇ ಅಂದ. ಅವಂದ ಈ ಮ್ಯಾಲಿಂದ ಕೆಳಗಿನ ತನಕ ಇಲ್ಲಿ ಯಾರೂ ತೊಗೊಂಡಿಲ್ಲ, ನಾನಾರು ಯಾಕೆ ನಂದಿನ ಏನು ಎದುರಾಗ ಏನಿಲ್ಲಪ್ಪ, ನಾನು ತೊಗೊಂಡಿಲ್ಲ ಅಂತ. ಕೊನೆಗೆ ಅಲ್ಲಿ ಬಾಜು ಕಬೀರ್ ದಾಸ್ ಅವ್ರ ಕೈಯಾಗೆ ಬಂತು. ಎಲ್ಲಾರು ಅಂದ್ರೆ, ದಾಸ್ರ ನಿಮ್ಗೆ ಹಿಂದೂ ಇಲ್ಲ ಮುಂದಿಲ್ಲ, ನೀವೇ ಕುಡ್ದು ಬಿಡ್ರಿ ಅಂತ. ಆಗ್ಲಪ್ಪ ದೇವ್ರ ಇಚ್ಛೆ ಅಂತ ಘಟ ಕುಡಿದ್ರು. ಅವ್ರೇನು ಸಾಯಿಲ್ಲ, ಅದ್ರೊಳಗೇನು ಮಂತ್ರನೂ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ. ಸಾವುಕಾರ ಎದ್ದು ಕೂತ, ಯಪ್ಪ ಎಷ್ಟೋರು, ನೀವೇ ನನ್ನ ಪಂಚಪ್ರಾಣ, ನೀವೇ ನನ್ನ ಸರ್ವಸ್ವ ಅಂತಿದ್ರು ಎಲ್ಲರೂ. ಅದಕ್ಕೆ
ಬೃಹದಾರಣ್ಯಕ ಉಪನಿಷತ್ ಹೇಳ್ತದ, ನವಾ ಅರೆ ಪತ್ಯುಃ ಕಾಮಾಯ ಪತಿ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯಂ ಭವತಿ. ಯಾ ಪತಿ ಸಲುವಾಗಿ ಪತಿ ಪ್ರಿಯ ಇಲ್ಲ, ನನ್ನ ಸಲುವಾಗಿ ಪತಿ ಪ್ರಿಯ ಇದ್ದಾನೆ. ನವಾ ಅರೆ ಜಾಯಾ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ. ಹೆಂಡತಿಗಾಗಿ ಹೆಂಡತಿ ಪ್ರಿಯ ಇಲ್ಲ, ನನಗೆ ನನ್ನ ಆರೈಕೆ ಮಾಡ್ತಾಳೆ, ನನಗೆಲ್ಲ ನೋಡ್ಕೋತಾಳೆ, ವ್ಯವಸ್ಥೆ ಮಾಡ್ತಾಳೆ, ಅದಕ್ಕೆ ಹೆಂಡತಿ ಪ್ರಿಯ. ಮಕ್ಕಳಿಗಾಗಿ ಮಕ್ಕಳು ಪ್ರಿಯ ಅಲ್ಲ, ಮಕ್ಕಳು ನಂಗೆ ಸಲಹುತ್ತಾರ, ಮುಂದೆ ನನ್ನ ಊರುಗೋಲಾಗ್ತದ ಸಂಧ್ಯಾಕಾಲದಲ್ಲಿ ಅಂತ ಮಕ್ಕಳು ಪ್ರಿಯ. ಯಾರ ಸಲಾಗಿ ಯಾರೂ ಪ್ರಿಯ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಉಪನಿಷತ್ ವಾಕ್ಯ ಇದೆ. ಹಂಗ ಆ ಅರಿವಾಯ್ತು. ಹೆಂಡರು ಮಕ್ಕಳು ಇವರು ಮದ್ಯದ ಗೆಳೆಯರು, ಹೆಂಡರು ಮಕ್ಕಳು ಇವರು ಮದ್ಯದ ಗೆಳೆಯರು, ಸತ್ತಾಗಳ ತಾರ ಸಂಗಟ ಯಾರ ಬರತಾರ, ಸತ್ತಾಗಳ ತಾರ ಸಂಗಟ ಯಾರ ಬರತಾರ. ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ, ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ. ಸಂಸಾರ ಮಾಯದ ಪ್ಯಾಟಿ ಹೇ ಮಾತಾಡ ಬ್ಯಾಡ ಉಪರಾಟಿ, ಮಾಯದ ಪ್ಯಾಟಿ ಮಾತಾಡ ಬ್ಯಾಡ ಉಪರಾಟಿ. ಗುರುವಿಗಾಗು ಭೆಟ್ಟಿ ಮಾಂತನ ಪಾದವ ಹಿಡಿಗಟ್ಟಿ, ಸದ್ಗುರುವಿಗಾಗು ಭೆಟ್ಟಿ. ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ, ಸಂಸಾರ ಅಸಾರ ತಮ್ಮ ಮಾಡೋ ವಿಚಾರ. ಸಮಯ ವಿಶೇಷ ಆಗ್ತಾ ಇದೆ, ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಕ್ತಾಯಕ್ಕೆ ಬಂದಿದೆ. ಪುರಂದರ ದಾಸರ ಈ ಕೀರ್ತನೆಯಲ್ಲಿ ವಿಶೇಷವಾಗಿ ಅವರು ಒತ್ತು ಕೊಟ್ಟು ಹೇಳೋದೇನು, ಯಾವ ಕಟಿಪಿಟಿ ಮಾಡಲಾರ್ದೆ, ಎಲ್ಲೇ ಲಟಿಪಿಟಿ ಮಾಡಲಾರ್ದೆ ನಮ್ಮ ಆನಂದ ನಮ್ಮ ಒಳಗದ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕೊನೆಗೆ ಅವರು ಹೇಳ್ತಾ ಇದ್ದಾರೆ, ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಲಕಟ್ಟಿ, ಸಂಸಾರ ಬಲು ಕೊಟ್ಟಿ ಒಡೆಯ ಪುರಂದರ ವಿಠ್ಠಲರಾಯನ ಧ್ಯಾನವನ್ನು ನೀ ಮರೆತು ಬಿಟ್ಟಿ. ನಾವು ಎಲ್ಲ ಧ್ಯಾನ ಮಾಡ್ತೀವ್ರಿ, ಆ ಯಾರ ಪರಮಾತ್ಮ ಒಬ್ಬಾಕಿ ಗಂಡ ಭಾಳ ಚಂದ ಮೂಗುತ್ತಿ ತಂದು ಕೊಟ್ಟಿದ್ಲಂತ, ಅದು ಹಾಕ್ಕೊಂಡು ಎಲ್ಲರ ಕಡೆ ನೋಡಿದ್ರೆ ಎಲ್ಲರಿಗೀಗ ನೋಡೇವಲ್ರಿ, ಎಲ್ಲರ ಮುಂದೆ ಹೋಗಿ ಮೂಗುತ್ತಿ ಕಡೆ ಯಾರು ನೋಡವಲ್ರಿ, ಬೇಜಾರಾಯ್ತು. ಅಲ್ಲ ಈ ಗಾಡಿ ಮೇಲೆ ಏನು ಹಾಕಿರಿ ಅಂತ ಒಟ್ಟು ಎಲ್ಲರೂ ಮೂಗಿನ ಕಡೆ ನೋಡ್ಬೇಕು. ಒಬ್ಬಕ್ಕೆ ಹೇಳಿದ್ರು, ಯವ್ವ ಪುಣ್ಯಾದ್ಗೀತಿ ನನ್ನ ನೋಡಿದ್ರು ಏನು ಚಂದ ಅದಾವ ಮೂಗುತ್ತಿ, ಅಲ್ಲ ಇಷ್ಟು ಚಂದ ನಿನ್ಗೆ ಗೊತ್ತೇನ ನನ್ನ ಹಿರಿಯ ತಂದು ಕೊಟ್ಟಾನ, ನಮ್ಮ ಯಜಮಾನ್ರು ಭಾಳ. ಆಕೆ ಹೇಳಿದೆ, ಯವ್ವ ಈ ಮೂಗುತ್ತಿ ತಂದು ಕೊಟ್ಟು ನಿನ್ನ ಗಂಡನಿಗೆ ಅಷ್ಟು ವರ್ಣನೆ ಮಾಡ್ತೀವಿ, ಈ ಮೂಗು ಕೊಟ್ಟನ ಆ ಪರಮಾತ್ಮ ಅವಂಗೆ ಮರೆತು ಬಿಟ್ಟಿಯಲ್ಲವಾ. ಆಗ ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದಿ ಕಾಲ ಕಟ್ಟಿ, ಒಡೆಯ ಪುರಂದರ ವಿಠ್ಠಲರಾಯನ ಧ್ಯಾನವನ್ನು ನೀ ಮರೆತು ಬಿಟ್ಟು ಯಾತರ ಕಟಿಪೀಟಿ ಒಂದಿನ ಹೋಗುವುದು ಲಟಿಪೀಟಿ. ಪುರಂದರ ದಾಸರೇ ಹೇಳಲಿಕ್ಕೆ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಯಾವುದು ಮೂಲವಾದಂತಹ ವಸ್ತು ಅದನೋ ಅದರ ಕಡೆ ನಾವು ಧ್ಯಾನ ಕೊಡಲಾರ್ದೆ ಎಲ್ಲೆಲ್ಲೋ ನಮ್ಮ ಧ್ಯಾನವನ್ನು ಹರಿದು ಹಂಚಾಕ್ಬಿಟ್ರೆ ನಿಜವಾಗಿ ಇರತಕ್ಕಂತಹ ಆತ್ಮವಸ್ತು ಅದನ್ನು ನಾವು ಕಳ್ಕೊಂಡು ಬಿಡ್ತೀವಿ. ಕಣ್ಣು ಕೈ ಕಾಲು ಕಿವಿ ಇರಲಿಕ್ಕೆ ಈ ಮಾಯದ ಬಲೆಯೊಳಗೆ ಯಾಕೆ ಬೀಳ್ತೀರಪ್ಪ. ಇನ್ನೊಂದು ಉಗಾಭೋಗ ಒಳಗೆ ಅವ್ರು ಕೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಎಲ್ಲ ಭಗವಂತ ನಮಗೆ ಕೊಟ್ಟಾನ. ನಾವು ಆಗಲೇ ಹೇಳ್ದಂಗೆ ಭಗವಾನ್ನೇ ಹಮಕೋ ಖೂಬದಿಯ ಪರಲ್ಲೇನ ಹಮೇತೋ ಆಯಾ ನಹಿ. ಆ ಭಗವಂತನ ವಿಶೇಷ ಕರುಣೆ, ಅವನ ಪ್ರೀತಿಗೆ ನಾವು ಪಾತ್ರರಾಗಬೇಕು. ಇದೇ ಜನ್ಮ ಕಡೆ ನಡೆ ನುಡಿ, ಇದೇ ಜನ್ಮ ಕಡೆ ಬಸವಣ್ಣವರು ಹೇಳಿದ್ದು ಆ ಅಷ್ಟಾವರಣ ಆಗಲಿ ಅಥವಾ ಕೊಲ್ಲಬೇಡ
ಹುಸಿಯ ನುಡಿಯಲು ಬೇಡ. ಇದು ಯಾರು ಒಬ್ಬರಿಗೆ ಅಲ್ಲ, ಎಲ್ಲ ಮಾನವ ಜನಾಂಗಕ್ಕೆ ಸೇರಿರ್ತಕ್ಕಂತಹ, ಉಪದೇಶಿಸಿ ಹೇಳಿರ್ತಕ್ಕಂತಹ ಒಂದು ಬೋಧನೆ. ಅದು ಎಲ್ಲರೂ ಪಾಲಿಸಲೇಬೇಕಾದಂಥದ್ದು. ಹಾಗೆ ಯಾರು ದಾಸರು ಹೇಳ್ರಿ, ಸಂತರು ಹೇಳ್ರಿ, ಶರಣರು ಹೇಳ್ರಿ, ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಎಲ್ಲ ಸಂತರು ಹೆಂಗೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಅವ್ರು ಕಾಣಿಸ್ಲಿಕ್ಕೆ ಬೇರೆ ಬೇರೆ ಇರ್ತಾರೆ. ಸಾಧು ದಿಸತಿ ವೇಗಳಾಲೆ, ಅವ್ರು ಬೇರೆ ಬೇರೆ ಕಾಣಿಸ್ತಾರೆ. ಯಾರೋ ಮಹಾರಾಷ್ಟ್ರದೊಳಗೆ ಜನ್ಮ ತಾಳ್ತಾರೆ, ಯಾರೋ ಕರ್ನಾಟಕದವರು, ಎಲ್ಲ ಬೆಂಗಾಲ್ದವರು. ಈಗ ಇದು ಇರ್ತದೆ, ನರಿ ಇರ್ತದೆ ನೋಡ್ರಿ, ನರಿ ಕೂಗಿದ್ರೆ ಬೆಂಗಾಲವಾಗಿ ಕೂಗಿದ ನರಿ, ಕರ್ನಾಟಕದ ನರಿ, ಮಹಾರಾಷ್ಟ್ರ ನರಿ ಬೇರೆ ಬೇರೆ ಏನು, ಅವು ಕೂಗೋದೆಲ್ಲ ಒಂದೇ ಸ್ವರದಾಗ ಕೂಗ್ತಾವೆ ಅಂತ ರಾತ್ರಿ. ಹಂಗೆ ಎಲ್ಲ ಸಂತರು ಅವರು ಯಾರು ಆತ್ಮಜ್ಞಾನಿ ಸತ್ಪುರುಷರು ಇರ್ತಾರೆ ಹೇಳೋದು ಒಂದೇ, ಅಪ್ಪ ನಿನ್ನ ಆ ನಿಜ ವಸ್ತು, ನಿನ್ನ ಆನಂದ ಇನ್ನೊಬ್ಬರ ಮೇಲೆ ಅವಲಂಬಿಸಬೇಡ. ಆ ನಿನ್ನ ಆನಂದ ಇನ್ನೊಬ್ಬರ ಕೈಯಲ್ಲಿ ಕೊಡಬೇಡ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಘಟನೆ, ಯಾವುದೇ ಒಂದು ವ್ಯಕ್ತಿ ಮೇಲೆ ಅವಲಂಬಿತ ಆಗದೆ ನಿನ್ನ ಆನಂದ ಸ್ವತಂತ್ರವಾಗಿಟ್ಕೋ, ನಿನ್ನ ಕೈಯಲ್ಲೇ ಇಟ್ಕೋ. ನಿನ್ನ ಕೈಯಲ್ಲಿ ಇಟ್ಕೊಂಡ್ರೇನು, ವ್ಯವಹಾರ ಮಾಡಲಾರ್ದಂಗೆ ಇರ್ಬೇಕು. ಹೆಂಗಿರ್ಬೇಕಂದ್ರೆ ನಮ್ಮ ಬುದ್ಧಿಜೀವರಿದ್ರಲ್ಲ, ಎಲ್ಲರ ಜೊತೆ ಎಲ್ಲರ ಜೊತೆ ನಮ್ಮ ಮೇಲೆ ಭಾಳ ಪ್ರೀತಿ ರೀ, ನಮ್ಮ ಕಟ್ರೆ ಭಾಳ ಅವ್ರಿಗೆ ನಮ್ಮ ಆದರ ರೀ, ನಮ್ಮ ಗೌರವ, ನಮ್ಗೆ ಎಷ್ಟು ಹಚ್ಕೋತಿದ್ರು, ಎಲ್ಲರ ಮೇಲೆ ಹಾಗೆ ಸಮಾನವಾಗಿ ಪ್ರೀತಿ. ಯಾವಾಗ ನೀರ ಯಾವ ಜಗ್ನೊಳಗೆ ಹಾಕ್ರಿ, ಗ್ಲಾಸ್ನಾಗ ಹಾಕ್ರಿ, ತಮ್ಗ್ಯಾಗ ಹಾಕ್ರಿ, ಕೊಡಪಂದಾಗ ಹಾಕ್ರಿ, ಯಾವ ವಸ್ತುವಿನಾಗ ಹಾಕ್ತಿರೋ ಅದೇ ಥರದ್ದು ಆಗ್ಬಿಡ್ತದೆ. ಹಂಗೆ ಆ ಪೂರ್ಣ ಜ್ಞಾನಿ ಏನಿರ್ತಾನೆ, ಯಾರ ಜೊತೆ ಬಂದವರು ಅವ್ರ ಜೊತೆ ಹಂಗೆ. ಕನ್ನಡಿ ಹೆಂಗೆ ನಿಮ್ಮ ಮುಂದೆ ನೀವು ನಿಂತ್ರೆ ನಿಮ್ಮ ಚಿತ್ರ ತೋರಿಸ್ತದೆ, ಒಂದು ಕಡ್ಡಿ ನಿಂತ್ರೆ ಕಡ್ಡಿ ಚಿತ್ರ ತೋರಿಸ್ತದೆ. ಹಂಗೆ ನಾವು ಇರಬೇಕು, ಆನಂದದಿಂದ ಇರಲಿಕ್ಕೆ. ಆನಂದಾಹೇವ ಖಲು ಇಮಾನಿ ಭೂತಾನಿ ಜಾಯಂತಿ ಆನಂದಂ ಪ್ರಯಂತಿ ಪ್ರವಿಸವ್ಯಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಆನಂದಕ್ಕಾಗಿ ನಾವು ಹುಟ್ಟೀವಿ, ಆನಂದನೇ ಕೊಡೋದದ, ಆನಂದವೇ ತಗೊಳ್ಳೋದದ, ಆನಂದವೇ ಹಂಚೋದದ, ಆನಂದವೇ ಬಡಿಸೋದದ, ಆನಂದದಿಂದ ಇದ್ದು ಇಲ್ದಂಗೆ ಇರೋದದ. ಅದೇ ನಮ್ಮ ಪುರಂದರದಾಸರ ಸಂದೇಶ ಅದ. ಇನ್ನೊಂದು ನಮ್ಮ ಸ್ವಾರ್ಥ ಮತ್ತು ಪರಮಾರ್ಥ ಎರಡೂ ಮಾಡಲಿಕ್ಕೆ ನಾವು ಇಲ್ಲಿ ಬಂದದ್ದು. ಒಂದು, ಇದು ಪುಣ್ಯ ಭೂಮಿ, ಪುಣ್ಯ ನೆಲ. ಇಲ್ಲೇ ಸತ್ಪುರುಷರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತಹ ಅವ್ರಿಗೇನು ಅನ್ಬೇಕು, ವಾಣಿನೇ ನಿಂತು ಹೋಗ್ತದೆ. ಅಂತಹ ದಿವ್ಯ ಸತ್ಪುರುಷರ ಓಡಾಡಿದ್ನೆಲ್ಲ ಇಲ್ಲಿ ಬಂದು ಹೋದ್ರೆ ಸಾಕು, ನಮ್ಮ ಬ್ಯಾಟ್ರಿ ರೀಚಾರ್ಜ್ ಆದಂಗೆ ಆಗ್ತದೆ. ಅದು ಒಂದು ಸ್ವಾರ್ಥ ಇಟ್ಟುಕೊಂಡು ಬಂದಿದ್ವಿ. ಇನ್ನೊಂದು, ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ನಮ್ಮ ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರ 116ನೇ ಜಯಂತಿ ಮಹೋತ್ಸವಕ್ಕೆ ಆಮಂತ್ರಣ ಕೊಡಬೇಕಂತ ಬಂದಿದ್ವಿ. ಅವ್ರಿಗೂ ಕೊಡ್ಲಿಕ್ಕತ್ತೀವಿ, ಅವ್ರ ಮುಖಾಂತರ ನಿಮಗೂ ಕೊಡ್ತೀವಿ. ಪೂಜ್ಯರ ಅಮೃತ ಹಸ್ತದಿಂದ ಆ ದಿವಸ 30ನೇ ಆಗಸ್ಟ್ಗೆ ಅಂದ್ರೆ ಈ ಶ್ರಾವಣ ವದ್ಯ ದ್ವಾದಶಿಯಿಂದ ಭಾದ್ರಪದ ಚತುರ್ಥಿ ಅಂದರೆ ಆಗಸ್ಟ್ 30ರಿಂದ ಸೆಪ್ಟೆಂಬರ್ 7 9 ದಿನಗಳ ಕಾಲ ಸುಕ್ಷೇತ್ರ ಶಾಂತಿ ಕುಟೀರ ಕನ್ನೂರಿನಲ್ಲಿ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ 116ನೇ ಜನ್ಮ ಮಹೋತ್ಸವ 5 ವರ್ಷಕ್ಕೊಮ್ಮೆಲ್ಲ ವಿಶೇಷ ದೊಡ್ಡ ಪ್ರಮಾಣದಾಗ ಆಗ್ತಾ ಇರ್ತದೆ. ಅದರ ಉದ್ಘಾಟನೆ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಆಗಲಿಕ್ಕತ್ತದ. ತಾವು ಎಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ಆತ್ಮಾನಂದ ಪಡಿಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ನಮ್ಮದು ಹೆಂಗಂದ್ರೆ ನಿಮ್ಗೆ ಸ್ವಾಮೀಜಿಯವರು ಅಂದ್ರೆ ನಿಮ್ಗೆ ಆಮಂತ್ರಣ ಕೊಡ್ಲಿಕ್ಕೆ ನಮ್ಮ ಕಮಿಟಿಯವರು ಬರ್ತಾರೆ. ಸ್ವಾಮೀಜಿ ಆಮಂತ್ರಣ ಅಲ್ಲ, ನೀವು ಆಜ್ಞೆ ಮಾಡಬೇಕು, ನಾವು ಓಡ್ಕೋತ ಬರಬೇಕು ಅಷ್ಟೇ. ನೀವು ಏನು ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಮತ್ತು ನಮ್ಮ ಮಹಾರಾಜರು ಅವ್ರ ಸಂಬಂಧ ಹೆಂಗಿತ್ತು ಮುಂದಿನ ವರ್ಷ ಹೇಳ್ತೀನಿ ಎಲ್ಲ ಹೀಗೆ ಹೇಳಿದ್ರೆ, ಮತ್ತು ಮುಂದಿನ ವರ್ಷ ಕರೆಸಲಿಲ್ಲ ನಾ ಏನು ಮಾಡಿ. ಅವರ ಅನ್ಯೋನ್ಯ ಪ್ರೀತಿ ಹೆಂಗಿತ್ತು. ನಮ್ಮ ಶ್ರದ್ಧಾನಂದ ಸ್ವಾಮೀಜಿಯವರು, ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಯವರು ಒಂದು ಲೇಖನ ಬರ್ದಾರೆ ನಮ್ಮ ಶಾಂತಿ ಕುಟೀರ ಸಂದೇಶ ಅಂತ ತ್ರೈಮಾಸಿಕದ ವಿಶೇಷ ಸಂಚಿಕೆಗೆ. ಆ ವಿಷಯ ಮತ್ತೆ ಮುಂದೆ ಹೇಳೋಣ. ಸಮಯ ನಂಗೆ ಕೊಟ್ಟಿದ್ದು 7 ಗಂಟೆ ಅಂತ ಹೇಳಿದರು, ಸಮಯ ಪೂರ್ತಿಯಾಗಿದೆ. ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮಲ್ಲಿ ಇರತಕ್ಕಂತಹ ಆನಂದ, ಅದರದ್ದು ಸವಿ, ಅದರದ್ದು ರುಚಿ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ಅದನ್ನು ಆವಿರ್ಭಾವ ಆಗಲಿ. ಮತ್ತು ಕೇವಲ ಆನಂದ ಅದು ನಮ್ಮ ನಿಜ ಸ್ವರೂಪ, ಅದರ ಸವಿ ಮೇಲಿನ ಮೇಲೆ ಸವಿಯುತ್ತಾ ಆನಂದದಿಂದ ಬದುಕೋಣ, ಆನಂದದಿಂದ ಇದ್ದು ಆನಂದವೇ ಹಂಚೋಣ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮ ಕೊಡ್ತಾ ಇದ್ದೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ.